ವೈವಸ್ವತ ಮನ್ವಂತರದ ಕಲಿಯುಗದ ಪ್ರಥಮ ಪರಾತ್ರಯ ಶ್ರೀ ಶ್ವೇತಬರಹಾಜಪದ ಶ್ರೀ ಹೇಮಲಂಬಿ ನಾಮ ಸಂವತ್ಸರದ ಉತ್ತರಾಯಣ ಪುಣ್ಯಕಾಲದ ಒಂದು ದಿವ್ಯವಾಗಿರ್ತಕ್ಕಂಥ ತಿರುಕಲ್ಯಾಣ ಮಹೋತ್ಸವ, ಸೀತಾರಾಮನ ತಿರುಕಲ್ಯಾಣ ಮಹೋತ್ಸವವನ್ನ ಶ್ರದ್ಧಾ ಭಕ್ತಿಯಿಂದ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಭಾವೋತಿ ವಿದ್ಯತೆ ದೇವಾಹ ಮತ್ಪಕ್ತಾಹ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ ಅಂತಾನೆ. ಅಂದ್ರೆ ನಾರದರು ಒಮ್ಮೆ ಮಹಾವಿಷ್ಣುವನ್ನು ನೋಡಲು ಸಲುವಾಗಿ ವೈಕುಂಠಕ್ಕೆ ಹೋಗ್ತಾರೆ. ಅವರ ದರ್ಶನ ಆಗೋದಿಲ್ಲ ವೈಕುಂಠದಲ್ಲಿ. ಅತಳ ವಿತಳ ಸುತಳ ತಳಾತಳ ರಸಾತಳ ಮಹಾತಳ ಪಾತಾಳ ಭೂಲೋಕ ಭುವರ್ಲೋಕ ಸುವರ್ಲೋಕ ಮಹಾಲೋಕ ಜನಲೋಕ ತಪೋಲೋಕ ಸತ್ಯಲೋಕ ಎಲ್ಲ ಲೋಕಗಳನ್ನು ಸುತ್ತಾಡಿ ಬರ್ತಾರೆ ನಾರದರು. ಸರಿ, ಎಲ್ಲೋ ಒಂದು ಕಡೆ ಹೆಸರಿಗೆ ಸಿಕ್ಕಿದಾಗ ನಾರದರು ಹೇಳ್ತಾರೆ, ಮಹಾವಿಷ್ಣುವನ್ನು ಕುರಿತು ಕೇಳಿದ ಪರಮಾತ್ಮ, ನಾಹಂ ಪಶ್ಯಾಮಿ ವೈಕುಂಠೆ ನ ದೇವೋ ವಿದ್ಯತೆ ಕಾಸ್ತೆ ನ ಪಾಷಾಣೆ ನ ಮೃಣ್ಮಯೇ ಭಾವೋತಿ ವಿದ್ಯತೆ ದೇವಾಹ ಮತ್ಪಕ್ತಾಹ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ ಅಂತ ಹೇಳ್ತಾರೆ. ನಾರದ, ಏನು ಆ ವೈಕುಂಠ ಐಷಾರಾಮಿಗಳಲ್ಲಿ ಕ್ಷೀರಸಾಗರದ ಮಧ್ಯೆ ಆದಿಶೇಷ ಪಡೆಯಿಂದ ನವರತ್ನಕರ ಸಿಂಹಾಸನದಲ್ಲಿ ಭೂನೀಲ ಸಮೇತನಾಗಿ ನಾನು ಅಲ್ಲಿ ಇರುವುದಿಲ್ಲ. ಮತ್ತೆ ಹೇಳಿರ್ತೀನಿ, ಎಲ್ಲಿ ನನ್ನ ಭಕ್ತರು ನನ್ನನ್ನು ಧ್ಯಾನವನ್ನ ಮಾಡ್ತಾ ಇದ್ದಾರೆ, ಒಂದು ಕಲ್ಲಿನಲ್ಲಿದ್ದಾನಂತ ಧ್ಯಾನವನ್ನ ಮಾಡ್ತಾ ಇದ್ದಾರ, ಅದು ಆ ಕಲ್ಲಿನಲ್ಲೇ ಇದ್ದೀನಿ. ಒಂದು ಮಣ್ಣಿನಲ್ಲಿದ್ದಾನಂತ ಧ್ಯಾನ ಮಾಡ್ತಾ ಇದ್ದಾರ, ಅದು ಆ ಮಣ್ಣಿನಲ್ಲೇ ಇದ್ದೀನಿ. ಎಲ್ಲಿ ನನ್ನ ಭಾವನಾತ್ಮಕವಾಗಿ ಪೂಜೆ ಮಾಡ್ತಾ ಇದ್ದಾರೆ, ಅವರ ಹೃದಯದಲ್ಲೇ ಇದ್ದೀನಿ, ಅವರಿಗೆ ಒಂದು ನಮಸ್ಕಾರ ಮಾಡಿಬಿಡು ಅಂತ ಹೇಳ್ತಾರೆ. ಹಾಗಾಗಿ ನಾವು ಭಾವನಾತ್ಮಕವಾಗಿ ಭಗವಂತನನ್ನು ನೋಡಬೇಕು. ಯಾವಾಗ ನಮ್ಮ ಭಾವನೆ ಬಂದ್ರೆ ನಮಗೆ ಅರ್ಥ ಆದ್ರೆ ಮಾತ್ರ. ಯಾಕಂದ್ರೆ ಶಾಸ್ತ್ರದಲ್ಲಿ ಚೆನ್ನಾಗಿ ಹೇಳುತ್ತೆ, ಜನಯೇ ತುಕ್ಕದೇ ಪ್ರಾಜ್ಞ ತದೇವ ಈಶ್ವರ ಪೂಜನಂ ಅಂತ. ನಾವೇನಿಲ್ಲ ಸಾವಿರಾರು ಜನ ಕೊಡ್ತಿದ್ದೀವಿ, ನಮ್ಮ ಎಲ್ಲರ ಮನಸ್ಸಿಗೂ ಸಮಾಧಾನ ಸಂತೋಷ ಆದ್ರೆ ಮಾತ್ರನೇ ಅದು ಆ ಭಗವಂತನಿಗೆ ಪೂಜೆ ಆಗುತ್ತೆ. ಒಂದು ವೇಳೆ ನಮ್ಗೆ ಸಂತೋಷ ಆಗಲಿಲ್ಲ ಅಂದ್ರೆ ಭಗವಂತನಿಗೆ ಖಂಡಿತ ಪೂಜೆ ಆಗೋದಿಲ್ಲ. ನಾವು ಒಂದು ಬಂಡೆಗಟ್ಟೆ ಹೂವು, ಒಂದು ಬಂಡೆಗಟ್ಟೆ ಹಣ್ಣು ಸಮರ್ಪಣೆ ಮಾಡಿದ್ರೆ ಅದು ಸ್ವೀಕಾರ ಮಾಡ್ಬೋದು. ಯಾಕಂದ್ರೆ ಇಲ್ಲಿ ಹುಟ್ಟಿರ್ತಕ್ಕಂಥ ನನಗೆ ಸಂತೋಷ ಆಗಿಲ್ಲ. ಯಾವಾಗ ಸಂತೋಷ ಆಗುತ್ತೆ ನಮ್ಗೆ ಅರ್ಥ ಆದ್ರೆ ಮಾತ್ರನೇ. ಹಾಗಾಗಿ ಆ ರೀತಿಯಾಗಿ ಎಲ್ಲ ವಿಚಾರಗಳನ್ನ ಸಹ ಈ ಒಂದು ಮಾಂಗಲ್ಯದ ಈ ಒಂದು ತಿರುಕಲ್ಯಾಣ ಮಹೋತ್ಸವದಲ್ಲಿ ಆಗ್ತಕ್ಕಂಥ ಎಲ್ಲ ವಿಚಾರಗಳು ಅರ್ಥಕಲ್ಪಿತವಾಗಿ ಹೇಳಬೇಕು ಅಂತ ನನಗೆ ಗುರುಗಳು ಆಜ್ಞೆ ಮಾಡಿದ್ದಾರೆ. ನಿಶ್ಚಿತಾರ್ಥ ಆಗ್ತಕ್ಕಂಥದ್ದು ಆದಿ ಲಕ್ಷ್ಮೀ ನಾರಾಯಣರಿಗೆ. ಯಾಕಂದ್ರೆ ಎಲ್ಲ ಅವತಾರಗಳಲ್ಲಿಯೂ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣ ಹೆಣ್ಣು ಮಗಳು ನಗನಗ್ತಾ ಇರಬೇಕು, ಆನಂದವಾಗಿರ್ಬೇಕು. ಗೆಜ್ಜೆ ಸದ್ದು ಬಳೆ ಸದ್ದು ಇದ್ರೇನೆ ಅದು ಒಂದು ಮನೆಯ ಶೋಭೆ. ಹಾಗಾಗಿ ನೀನು ಒಬ್ಬಟ್ಟಿಗನಾಗಿದ್ದೀಯಾ, ಅದನ್ನ ನೋಡ್ಕೊಂಡು ಸಹಿಸಿಕೊಳ್ಳುವಂತಹ ಶಕ್ತಿ ನಮಗಿಲ್ಲ. ಹಾಗಾಗಿ ನೀನು ಒಂದು ಕಲ್ಯಾಣವನ್ನ ಮಾಡ್ಕೋಬೇಕು ಅಂತ ಹೇಳಿದಾಗ ಮಹಾವಿಷ್ಣು ಹೇಳ್ತಾ ಇದ್ದಾನೆ, ನನ್ನ ಕಲ್ಯಾಣವೇ ಜಗತ್ ಕಲ್ಯಾಣ ಅನ್ನೋದಾದ್ರೆ ಖಂಡಿತವಾಗ್ಲೂ ನಾನು ಆ ಕಲ್ಯಾಣಕ್ಕೆ ಸಿದ್ಧನಿದ್ದೇನೆ. ಆದರೆ ನನಗೆ ಅನವರ್ತಳಾಗ್ತಕ್ಕಂಥವಳು, ನನಗೆ ಸರಿಸಮಾನರಾಗಿರ್ತಕ್ಕಂಥವಳು ಎಲ್ಲಿದ್ದಾಳೆ, ಈ ಒಂದು ಕನ್ಯಾವರಣವನ್ನ ಮಾಡಿ ಅಂತ ಹೇಳಿದಾಗ ಆ ಋಷಿಮುನಿಗಳಿಗೆ ಕಾಣಿಸ್ತಾ ಇದ್ದಾರೆ. ಕ್ಷೀರಸಾಗರ ಮಹಾರಾಜನ ಮಗಳಾಗಿರ್ತಕ್ಕಂಥ ಮಹಾಲಕ್ಷ್ಮಿ ಈ ಒಂದು ಋಷಿಮುನಿಗಳ ಗಣ್ಯಗಳಿಗೆ ಕಾಣಿಸಿದ್ರು. ಹಾಗಾಗಿ ಮಹಾವಿಷ್ಣುವಿನಲ್ಲಿ ಅಪ್ಪಣೆಯನ್ನು ಪಡ್ಕೊಂಡು ಅವರೆಲ್ಲ ಹೊರಡ್ತಾ ಇದ್ದಾರೆ ಕ್ಷೀರಸಾಗರ ಮಹಾರಾಜನ ಹತ್ರ. ಯಾವ ರೀತಿ ಹೊರಡ್ತಾ ಇದ್ದಾರೆ, ಅವರು ಹೊರಡೋಕೆ ಮುಂಚೆ ಏನ್ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಸುಮಂಗಲಿಯರ ಕೈಯಿಂದ ಅರ್ಶಿನ ಕುಂಕುಮವನ್ನು ಪುಸ್ತಕಂತಹ ಶಾಸ್ತ್ರ. ಈಗ ನಾವು ಈಗ ಸುಮಂಗಲಿಯರಲ್ಲಿ ಮಂಗಳ ದ್ರವ್ಯ ಪೂಜೆ ಅಂತ ಮಾಡಿಸಿದ್ವಿ, ಆ ರೀತಿ ಮಂಗಳ ದ್ರವ್ಯ ಪೂಜೆಯನ್ನು ಮಾಡ್ಕೊಡ್ತಾರೆ. ಅದಾದ್ಮೇಲೆ ಅಂಕುರಾರ್ಪಣ ಅಂತ ಮಾಡ್ತಾರೆ, ಅಂದ್ರೆ ಬೀಜಗಳನ್ನು ಮೊಳಕೆ ಹಾಕ್ತಕ್ಕಂತಹ ಶಾಸ್ತ್ರ. ಶಾಸ್ತ್ರದಲ್ಲಿ ಏನ್ ಹೇಳುತ್ತೆ, ಅಂಕುರಾರ್ಪಣೆ ಯಾವಾಗ ಮಾಡ್ಬೇಕಂದ್ರೆ ಇವತ್ತು ಕಲ್ಯಾಣೋತ್ಸವ ಅಂದ್ರೆ ಒಂದು ವರ್ಷದ ಮುಂಚೆನೆ ಅಂಕುರಾರ್ಪಣ ಮಾಡಬೇಕು. ಎಲ್ಲಿ ಮಾಡಬೇಕು ಅಂಕುರಾರ್ಪಣ, ಬೀಜ ಮೊಳಕೆ ಅಂತಂದ್ರೆ ನಮಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ನವಧಾನ್ಯಗಳನ್ನು ತೆಗೆದುಕೊಂಡು ಹೋಗಿ ಗಂಗಾ ನದಿಗೆ ಸಮರ್ಪಣೆ ಮಾಡಬೇಕು. ಗಂಗಾ ನದಿಯಲ್ಲಿ ಕೊಚ್ಕೊಂಡು ಹೋಗಿ ಫಲವತ್ತಾದಂತಹ ಬಯಲು ಪ್ರದೇಶದಲ್ಲಿ ಹರಡಿಕೊಂಡು ಹೋಗುತ್ತೆ. ಫಲವತ್ತಾದಂತಹ ಬಯಲು ಪ್ರದೇಶದಲ್ಲಿ ಸಮೃದ್ಧಿಯಾದಂತಹ ಬೆಳೆ ಬರುತ್ತೆ. ಆ ಬೆಳೆಯನ್ನ ಕತ್ತರಿಸಿ ತಂದು ಹದ ಮಾಡಿ ಇವತ್ತೇನು ನಾವು ಮಹಾಪ್ರಸಾದ ಅಂತ ಮಾಡ್ತೀವಿ, ಆ ಧಾನ್ಯಗಳನ್ನ ಈ ಪ್ರಸಾದಕ್ಕೆ ಬಳಸಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಇವತ್ತು ನಾವು ಎಷ್ಟು ಗಂಗಾ ನದಿಗೆ ಸಮರ್ಪಣೆ ಮಾಡಲಿಕ್ಕೆ ಸಾಧ್ಯ? ಒಂದು ವೇಳೆ ಅಲ್ಲಿರ್ತಕ್ಕಂಥ ಬೆಳೆಯನ್ನು ನಾವು ಇಲ್ಲಿಂದ ಹೋಗಿ ಅಲ್ಲಿ ಕತ್ತರಿಸಿದ್ರೆ ಅಲ್ಲಿರ್ತಕ್ಕಂಥ ಜನ ಏನ್ ಹೇಳ್ತಾರೆ. ಹಾಗಾಗಿ ಶಾಸ್ತ್ರ ರೂಪ ಆಗಬಾರ್ದು ಅಂತ ಹೇಳಿ ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರಾದಿ ದೇವತೆಗಳನ್ನ ಆವಾಹನೆ ಮಾಡಿಕೊಂಡು ಗಡ್ಕಾಯಾಮ್ ಬ್ರಹ್ಮ ಪಾಲಿಕಾಯಾಮ್ ಜನಾರ್ದನ ಶರಾವಾಯಾಮ್ ಈಶಾನ ಅಂತ ಬ್ರಹ್ಮ ವಿಷ್ಣು ಮಹೇಶ್ವರಾದಿಗಳನ್ನ ಆವಾಹನೆ ಮಾಡಿಕೊಂಡು ಆ ಒಂದು ಷೋಡಶೋಪಚಾರ ಪೂಜಾದಿ ಕೈಗಳಿಂದ ಅಂಕರಾರ್ಪಣ ಶಾಸ್ತ್ರವನ್ನು ಮುಗಿಸಿದ್ದೀವಿ. ಅದಾದ್ಮೇಲೆ ನಿಶ್ಚಿತಾರ್ಥ. ಯಾಕಂದ್ರೆ ಒಂದು ಮದುವೆಗೆ ಸುಸೂತ್ರ, ಒಂದು ಮದುವೆ ಹಾಕಬೇಕಂದ್ರೆ ಮೊದಲು ಹಾಕ್ತಕ್ಕಂಥ ಶಾಸ್ತ್ರನೇ ನಿಶ್ಚಿತಾರ್ಥ ಅಂತ. ನಿಶ್ಚಿತಾರ್ಥಕ್ಕೂ ಮುಂಚೆ ಹಾಕ್ತಕ್ಕಂಥ ಒಂದು ಶಾಸ್ತ್ರ ಇದೆ, ಅದು ಕಾಶಿ ಯಾತ್ರೆ. ಸಾಮಾನ್ಯವಾಗಿ ಇವತ್ತು ಕಾಶಿ ಯಾತ್ರೆ ನಾವು ಎಲ್ಲಿ ಮಾಡ್ತೀವಿ ಅಂತಂದ್ರೆ ಇನ್ನೇನು ಹರೇ ಕ್ಷಣದಲ್ಲಿ ವರ ಮದುವಿನ ಕುತ್ತಿಗೆಯಲ್ಲಿ ತಾಳಿ ಕಟ್ಟಬೇಕು ಕೊರಳಿಗೆ, ಆಗ ಕಾಶಿ ಯಾತ್ರೆ ಹೋಗ್ತೀವಿ. ಸರಿನ ತಪ್ಪು ಅದ್ರ ಚಿಂತೆ ನಮ್ಗೆ ಬೇಡ. ಕಾಶಿ ಯಾತ್ರೆ ಮಾಡುವ ಸಮಯ ಯಾವುದು ಅಂತಂದ್ರೆ, ಕಾಶಿ ಯಾತ್ರೆ ಮಾಡ್ತಕ್ಕಂಥ ಸಂದರ್ಭ ಯಾವುದು ಅಂತಂದ್ರೆ ಗರ್ಭಾಶ್ರಮ. ಅಂದ್ರೆ ತಾಯಿಯ ಹೊಟ್ಟೆಯಲ್ಲಿ 1 ವರ್ಷ, ಹೊರಗಡೆ 7 ವರ್ಷ ಇದ್ದಾಗ ಹೊಟ್ಟೆವಿನ ಆಯಸ್ಸು 8 ವರ್ಷ ಅಂತ. ಆ 8ನೇ ವಯಸ್ಸಿನಲ್ಲಿ ಅವನಿಗೆ ಯಜ್ಞೋಪವೀತನ ಮೊದಲು ಎಲ್ಲಾ ವರ್ಗದವರೆಗೂ ಯಜ್ಞೋಪವೀತ ಧಾರಣೆ ಇತ್ತು. ಹಾಗಾಗಿ ಯಜ್ಞೋಪವೀತವನ್ನು ಧಾರಣೆ ಮಾಡಿ ಗುರುಕುಲದಲ್ಲಿ ಬಿಡ್ತಾ ಇದ್ರು. ಗುರುಗಳ ಹತ್ರ 12 ವರ್ಷಗಳ ಕಾಲ ವಿದ್ಯಾಭ್ಯಾಸ ಆಗಿನ ಕಾಲದಲ್ಲಿ 12 ವರ್ಷ ವಿದ್ಯಾಭ್ಯಾಸ ಮಾಡಿದ ಮೇಲೆ ಗುರುಗಳು ಅವನಿಗೆ ಹೇಳ್ತಾ ಇದ್ರು, ಅವಾಗ 20 ವರ್ಷ ತಾವಣ, 8 ವರ್ಷ ಮೊದಲು ಮನೆಯಲ್ಲಿ ಬ್ರಹ್ಮಚರ್ಯ, ಅದಾದ್ಮೇಲೆ 12 ವರ್ಷ ವಿದ್ಯಾಭ್ಯಾಸ. ಹಾಗಾಗಿ ಒಟ್ಟು 20 ವರ್ಷದ
ತರುಣನಾಗ್ತಾ ಇದ್ದ. ಆಗ ಗುರುಗಳು ಅವನಿಗೆ ಹೇಳಿದ್ರು, ಅಯ್ಯ ನೀನು ಸಕಲ ವಿದ್ಯಾ ಪಾರಂಗತನಾಗಿದ್ದೀಯಾ, ಕಾಶಿನಗರ ಅಂತಕ್ಕಂಥದ್ದು ವೇದಗಳ ತವರೂರು. ಕಾಶಿ ಯೂನಿವರ್ಸಿಟಿ ಒಂದೇ ಮೊದಲಿಗೆ ಇದ್ದಿದ್ದು ಅದು ವೇದಗಳ ತವರೂರು. ಹಾಗಾಗಿ ಅಲ್ಲಿ ಅತಿರಥ ಮಹಾರಥ ವಿದ್ವಾಂಸರುಗಳಿದ್ದಾರೆ. ನಿನಗೆ ಗೊತ್ತಿರ್ತಕ್ಕಂಥ ವಿಚಾರವನ್ನು ಪ್ರಚಾರ ಮಾಡು. ನಿನಗೆ ಗೊತ್ತಿರ್ತಕ್ಕಂಥ ಅನೇಕ ವಿಚಾರಗಳಿರುತ್ತೆ. ಆ ವಿಚಾರಗಳನ್ನ ನೀನು ಅಲ್ಲಿ ತಿಳ್ಕೊಂಡು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಕಾಶಿ ವಿಶ್ವೇಶ್ವರನ ದರ್ಶನವನ್ನು ಪಡ್ಕೊಂಡು ಆಮೇಲೆ ನಿನ್ನ ಮನೆಗೆ ಹೋಗು. ನಿನ್ನ ತಂದೆ ನೋಡಿರ್ತಕ್ಕಂತಹ ವಧುವನ್ನ ವರಿಸಿ ಗೃಹಸ್ಥಾಶ್ರಮದಲ್ಲಿ 100 ವರ್ಷಗಳ ಕಾಲ ಚೆನ್ನಾಗಿ ಬಾಳುವಂತೆ ಗುರುಗಳು ಆಶೀರ್ವಾದ ಮಾಡಿ ಅಲ್ಲಿಂದ ಹಾಗೆ ಹೋಗ್ತಾ ಇದ್ದಾನೆ ಕಾಶಿ ಯಾತ್ರೆಗೆ. ಹೋಗ್ತಾ ಇರ್ಬೇಕಾದ್ರೆ ಯಾವುದೋ ಒಂದು ಮನೆಯಲ್ಲಿ ಪಾದಯಾತ್ರೆ, ಯಾವುದೋ ಒಂದು ಮನೆಯಲ್ಲಿ ರಾತ್ರಿ ವೇಳೆ ತಗ್ಗಿದ್ದ, ದೇವಾಲಯದಲ್ಲಿ ತಗ್ಗಿದ್ದ ಒಬ್ಬ ಗೃಹಸ್ಥ ನೋಡ್ತಾನೆ. ಇವನು ನೋಡಿದ್ರೆ ಅವನು ಗೊತ್ತಾಗುತ್ತೆ, ವರ್ಚಸ್ಸು ತೇಜಸ್ಸು ನೋಡಿ ಇವನು ಒಳ್ಳೆ ವಿದ್ಯಾವಂತ ಅಂತ ಗೊತ್ತಾಗುತ್ತೆ. ಹಾಗಾಗಿ ನೀನು ನನ್ನ ಮನೆಗೆ ಆತಿಥ್ಯಕ್ಕೆ ಬರಬೇಕು ಅಂತ ಹೇಳಿ ಹೇಳಿದಾಗ ಸಂತೋಷವಾಗಿ ಅವ್ರ ಮನೆಗೆ ಹೋಗ್ತಾನೆ. ಅವ್ರು ಕೊಟ್ಟಿರ್ತಕ್ಕಂಥ ಪಂಚಭಕ್ಷ ಪ್ರಮಾಣಗಳನ್ನ ಸೇವನೆ ಮಾಡಿ ಅವತ್ತು ರಾತ್ರಿ ಅಲ್ಲಿದ್ದು ಬೆಳಿಗ್ಗೆ ಕಾಶಿ ಯಾತ್ರೆ ಹೊರಡಲಿಕ್ಕೆ ಸಿದ್ಧನಾಗ್ತಾನೆ. ಸಿದ್ಧನಾದ ಗೃಹಸ್ಥನ ಮನಸ್ಸು ತಡೆಯೋದಿಲ್ಲ. ಹೇಳ್ತಾನೆ, ಅಯ್ಯ ನನಗೆ ಮಹಾಲಕ್ಷ್ಮಿ ಸ್ವರೂಪಿಣಿಯಾಗಿರ್ತಕ್ಕಂಥ ಒಂದು ಕನ್ಯೆ ಇದ್ದಾರೆ ನನ್ನ ಮನೆಯಲ್ಲಿ. ನಿಮ್ಮ ತಂದೆ ತಾಯಿಗೆ ಕರೆ ಕಳ್ಸೋಣ. ಒಂದು ವೇಳೆ ನಿಮ್ಮ ತಂದೆ ತಾಯಿಗಳು ಬಂದು ನನ್ನ ಮಗಳನ್ನು ನೋಡಿ ಒಪ್ಪಿಕೊಂಡಿದ್ದೆ ಆದ್ರೆ ನನ್ನ ಮಗಳನ್ನ ನಿನಗೆ ಕೊಟ್ಟು ಪಾಣಿಗ್ರಹಣ ಮಾಡ್ಕೊಡ್ತೀನಿ. ಅದಾದ್ಮೇಲೆ ದಂಪತಿಗಳ ಸಮೇತ ನೀವು ಕಾಶಿ ಯಾತ್ರೆ ಮಾಡಿ ಅಂತ ಹೇಳ್ತಾನೆ. ಅಲ್ಲಿಯೂ ಸಹ ನೀನು ನೋಡಿ ನನ್ನ ಮಗಳನ್ನು ಒಪ್ಪು ಅಂತ ಹೇಳೋದಿಲ್ಲ ಶಾಸ್ತ್ರ. ಹಾಗಾಗಿ ನಿಮ್ಮ ತಂದೆ ತಾಯಿಗೆ ಕರೆ ಕಳ್ಸೋಣ ಅಂತ ಹೇಳ್ತಾನೆ. ಅವತ್ತು ಸರಿ ತಂದೆ ತಾಯಿಗಳು ಬರ್ತಾರೆ, ವಧುವನ್ನು ನೋಡ್ತಾರೆ, ಸಂತೋಷ ಭರಿತರಾಗಿ ಪಾಣಿಗ್ರಹಣವನ್ನು ಮಾಡ್ಕೊಂಡು ಕಾಶಿ ಯಾತ್ರೆ ಮುಟ್ಟು ಮಾಡಿ ಅವರು ವಾಪಸ್ ಬಂದು ಗೃಹಸ್ಥಾಶ್ರಮದಲ್ಲಿ 100 ವರ್ಷಗಳ ಕಾಲ ಚೆನ್ನಾಗಿ ಬಾಳ್ತಾರೆ. ಆದ್ರೆ ಇವತ್ತು ಸ್ವಾಮಿ ಶ್ರೀರಾಮಚಂದ್ರ ಯಾವ ಕಾಶಿಗೆ ಹೋಗ್ಲಿಕ್ಕೆ ಸಾಧ್ಯ, ಯಾವ ಶ್ರೀರಂಗಕ್ಕೆ ಹೋಗ್ಲಿಕ್ಕೆ ಸಾಧ್ಯ? ಯಾಕಂದ್ರೆ ಇಡೀ ಬ್ರಹ್ಮಾಂಡನೇ ಅವನಲ್ಲಿ ಹರಿದಿದೆ. ಹಾಗಾಗಿ ಸೀತಾರಾಮರ ಕಲ್ಯಾಣೋತ್ಸವದಲ್ಲಿ ಕಾಶಿ ಯಾತ್ರೆ ಗೌಣ, ಕಾಶಿ ಯಾತ್ರೆ ಇಲ್ಲ. ಹಾಗಾಗಿ ಮುಂದಿನ ಕಾರ್ಯಕ್ರಮ ನಿಶ್ಚಿತಾರ್ಥದಲ್ಲಿ ಋಷಿಮುನಿಗಳೆಲ್ಲರೂ ಆ ಭಗವಂತ ಶ್ರೀಮನ್ ನಾರಾಯಣನನ್ನ ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿಂದ ದಿವ್ಯ ದೃಷ್ಟಿಯಲ್ಲಿ ಶ್ರೀ ಮಹಾಲಕ್ಷ್ಮಿಯ ಒಂದು ದರ್ಶನ ಆಗುತ್ತೆ. ಹಾಗಾಗಿ ಕ್ಷೀರಸಾಗರ ಮಹಾರಾಜನ ಮನೆ ಕಡೆ ಹೋಗ್ತಾ ಇದ್ದಾರೆ. ಓಂ ಸುವರ್ಣಪಾಲ ಪಕ್ಷದ ದಕ್ಷಿಣೋತ್ತರ ಕಚ್ಚತಿ. ಇವ್ರು ಹೋಗ್ತಾ ಇರಬೇಕಾದ್ರೆ ಶೀಲವಂತನ ಹಲ್ವು ಸತ್ಯಂವದ ಧರ್ಮಂಚನ, ಸತ್ಯವನ್ನೇ ನುಡಿತಾನೆ, ಧರ್ಮದಂತೆ ನಡೀತಾನೆ. ಅಂತಹ ಧರ್ಮಾತ್ಮ ಶೀಲವಂತ ಅವನು ಶೀಲದ ಬಗ್ಗೆ ನಿಮಗೆ ಶಂಕೆ ಬೇಡ ಅಂತ ಹೇಳ್ತಾನೆ. ಇನ್ನು ಧರ್ಮ, ಅವನ ಧರ್ಮ ಯಾವುದು ಅಂತ ಕೇಳ್ತಾರೆ. ಬ್ರಹ್ಮವಿದ್ ಬ್ರಾಹ್ಮಣೋ ಬ್ರಹ್ಮಿ ಬ್ರಹ್ಮತ್ವ ಬ್ರಾಹ್ಮಣ ಪ್ರಿಯ. ಅವನು ಬ್ರಹ್ಮ ಕುಲದಲ್ಲಿರ್ತಕ್ಕಂತಹ ಮಹಾ ಬ್ರಾಹ್ಮಣ. ಅವನ ಜಾತಿ ಬಗ್ಗೆ ನಿಮಗೆ ಭೇದ ಭಾವ ಬೇಡ, ನೀವು ಸಂತೋಷ ಭರಿತರಾಗಿ ನಿಮ್ಮ ಮಗಳನ್ನು ಕೊಟ್ಟು ವಿವಾಹ ಮಾಡಿಕೊಡಿ ಅಂತೇಳಿ ಹೇಳಿದಾಗ ಕ್ಷೀರಸಾಗರ ಮಹಾರಾಜ ಹೇಳ್ತಾನೆ, ಅಯ್ಯ ನನಗಿದ್ದಂತಹ ಕೆಲವೊಂದು ಅನುಮಾನಗಳನ್ನೇನೋ ಪರಿಹಾರ ಮಾಡಿದ್ರೆ ಸರಿ, ಆದರೆ ನಿಮ್ಮ ಮಹಾವಿಷ್ಣುವಿನ ಬಗ್ಗೆ ನಾನು ಕೆಲವೊಂದು ದುರ್ಗುಣಗಳನ್ನ ಕೇಳ್ಪಟ್ಟಿದ್ದೇನೆ, ನಿಮ್ಮ ಮಹಾವಿಷ್ಣುವಿನಲ್ಲಿ ಕೆಲವೊಂದು ಕೆಟ್ಟ ಗುಣಗಳಿದೆ ಅಂತ ನಾನು ಕೇಳ್ಪಟ್ಟಿದ್ದೇನೆ ಅಂತಂದಾಗ ಋಷಿಮುನಿಗಳಿಗೆ ಆಶ್ಚರ್ಯ ಆಗುತ್ತೆ. ಏನು, ನಮ್ಮ ಮಹಾವಿಷ್ಣುವಿನಲ್ಲಿ ದುರ್ಗುಣಗಳ? ಅದೇ ಸ್ವಾಮಿ ಅಂತದ್ದು ಅಂತ ಹೇಳಿದಾಗ ಮತ್ಸ್ಯಾವತಾರ ದುರ್ಗಂಧಂ ಕಮಟಾಹಂ ಗಹೀನಗಂ ವರಾಹ ಬಭ್ರು ಕೇಶಂಚ ನೃಸಿಂಹ ಘೋರರೂಪಕಂ ವಾಮನ ಕುಬ್ಜ ರೂಪಾಢ್ಯ ಭಾರ್ಗವ ಮಾತೃಹಂತಕಂ. ನಿಮ್ಮ ಕ್ಷೀರಸಾಗರ ಮಹಾರಾಜ ಕೇಳ್ತಾನೆ, ಅಯ್ಯ ನಾನು ಕೆಲವೊಂದು ದುರ್ಗುಣಗಳಿದೆ ನಿಮ್ಮ ಮಹಾವಿಷ್ಣುವಿನಲ್ಲಿ ಕೇಳ್ಪಟ್ಟಿದ್ದೇನೆ. ಏನಂದ್ರೆ ಮತ್ಸ್ಯಾವತಾರವನ್ನು ತಾಳಿದ್ದಾನೆ, ದುರ್ಗಂಧದ ಪ್ರಾಣಿ, ಯಾವಾಗ ನೋಡಿದ್ರು ನೀರಿನಲ್ಲೇ ವಾಸ ಮಾಡ್ತಿರ್ತದೆ. ಅಂಥವನಿಗೆ ಸುಗಂಧನಿಯಾಗಿರ್ತಕ್ಕಂತಹ ನನ್ನ ಮಗಳು ಮಹಾಲಕ್ಷ್ಮಿಯನ್ನ ನಾನು ಯಾವ ರೀತಿ ಕೊಟ್ಟು ವಿವಾಹ ಮಾಡಲಿ? ಸಾಧ್ಯ ಇಲ್ಲ. ಅಷ್ಟೇ ಅಲ್ಲ, ಕಮಟ ಹಂಗಹೀನಗಂ, ಇನ್ನು ಆಮೆ ಅವತಾರ, ಮೈಯೆಲ್ಲ ಚುಕ್ಕು, ಇಷ್ಟೇಷ್ಟು ಕೈ, ಇಷ್ಟೇಷ್ಟು ಕಾಲು, ಇಷ್ಟೇಷ್ಟು ಬಾಲ, ಅಂತಹ ಕುರೂಪಿಯಾಗಿರ್ತಕ್ಕಂಥವನಿಗೆ ಸ್ಫುರದ್ರೂಪಿಯಾಗಿರ್ತಕ್ಕಂಥ ನನ್ನ ಮಗಳು ಮಹಾಲಕ್ಷ್ಮಿಯನ್ನ ನಾನು ಯಾಕೆ ಕೊಟ್ಟು ವಿವಾಹ ಮಾಡಲಿ? ಸಾಧ್ಯ ಇಲ್ಲ. ವರಾಹ ಬಭ್ರು ಕೇಶಂಚ, ಇನ್ನು ವರಾಹ ಅವತಾರ ಅಂದ್ರೆ ದುರ್ಗಂಧದಲ್ಲಿ ವರಾಹ, ಮೈಯೆಲ್ಲ ಮುಳ್ಳು, ದುರ್ಗಂಧದಲ್ಲೇ ವಾಸ ಮಾಡ್ತಾ ಇರುತ್ತೆ. ಎಲ್ಲಿ ನರಕ ಇರುತ್ತೆ, ಎಲ್ಲಿ ದುರ್ಗಂಧ ಅಲ್ಲೇ ಇರುತ್ತೆ. ಅಂತಹ ದುರ್ಗಂಧದವನಿಗೆ ಸುಗಂಧನಿಯಾಗಿರ್ತಕ್ಕಂಥ ನನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡೋದ? ಸಾಧ್ಯ ಇಲ್ಲ. ನರಸಿಂಹ ಘೋರರೂಪಕಂ, ನರಸಿಂಹ ಅವತಾರ ಆ ಕಡೆ ಪ್ರಾಣಿನೂ ಅಲ್ಲ, ಈ ಕಡೆ ಮನುಷ್ಯನೂ ಅಲ್ಲ, ಉಗ್ರವಾದಂತಹ ಸ್ವರೂಪ. ಅಂತಹ ಉಗ್ರಂತವಾದನಿಗೆ ಸುಕೋಮಲೆಯಾಗಿರ್ತಕ್ಕಂಥ ನನ್ನ ಮಗಳನ್ನು ನಾನು ಯಾಕೆ ಕೊಟ್ಟು ವಿವಾಹ ಮಾಡಲಿ? ಸಾಧ್ಯ ಇಲ್ಲ. ವಾಮನ ಕುಬ್ಜರು ಪಡ್ಡ, ಇನ್ನು ವಾಮನ ಅವತಾರ 3 ಗೇಣು ಇದ್ದಾನೆ. ನನ್ನ ಮಗಳಾದರೂ ಸಲಕ್ಷಣವಾಗಿರ್ತಕ್ಕಂತಹ ಕನ್ಯೆ, ಅಂಥವನನ್ನ ಇಂತಹ ಕುಬ್ಜನಿಗೆ ಕೊಟ್ಟು ವಿವಾಹ ಮಾಡೋದ? ಸಾಧ್ಯ ಇಲ್ಲ ಅಂತ ಹೇಳಿ ಈ ಎಲ್ಲ ಅವತಾರಗಳ ಬಗ್ಗೆ ಕೇಳ್ತಾ ಇದ್ದಾಗ ಕ್ಷೀರಸಾಗರ ಋಷಿಮುನಿಗಳು ತುಂಬಾ ಸಂತೋಷಪಟ್ಟು, ಓಹೋ ನೀವು ನಮ್ಮ ಮಹಾವಿಷ್ಣುವನ್ನು ಕೊಟ್ಟು ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೀರಿ ಸ್ವಾಮಿ. ಹೌದು, ನೀವು ಹೇಳಿದ್ದೆಲ್ಲ ಸರಿ. ನಮ್ಮ ಮಹಾವಿಷ್ಣು ಈ ಅವತಾರಗಳನ್ನೆಲ್ಲ ತಾಳಿದ್ದಾನೆ. ಕಾರಣ ಏನಂತಂದ್ರೆ ಮತ್ಸ್ಯಾವತಾರ ತಾಳಿದ ಉದ್ದೇಶ, ಸೋಮಕಾಸುರ ಅಂತಕ್ಕಂಥ ಒಬ್ಬ ಬ್ರಹ್ಮ ರಾಕ್ಷಸ ಇರ್ತಾನೆ. ಆ ರಾಕ್ಷಸ ಏನ್ ಮಾಡ್ತಾನೆ, ವೇದಗಳನ್ನೆಲ್ಲ ಚಾಪೆ ಸುತ್ತಕೊಂಡು ಹೋಗಿ ನೀರಿನಲ್ಲಿ ಹಳಸಿಟ್ಟಿರ್ತಾನೆ. ಯಾಕೆಂತಂದ್ರೆ ವೇದಗಳಿದ್ರೇನೆ ಯಜ್ಞ ಯಾಗಾದಿಗಳು, ಯಜ್ಞ ಯಾಗಾದಿಗಳನ್ನೇ ಹವಿಸ್ಸು,
ಹವಿಸ್ಸು, ಹವಿಸ್ಸಿನಿಂದಲೇ ದೇವತೆಗಳಿಗೆ ಆಯುಸ್ಸು. ಒಂದು ವೇಳೆ ವೇದಗಳೇ ಇಲ್ಲ ಅಂದ್ರೆ ಯಜ್ಞಗಳು ಇಲ್ಲ, ಯಜ್ಞ ಯಾಗಾದಿಗಳಿಲ್ಲ ಅಂದ್ರೆ ಹವಿಸ್ಸು ಇಲ್ಲ, ಹವಿಸ್ಸಿಲ್ಲ ಅಂದ್ರೆ ಆಯುಷ್ಯು ಇಲ್ಲ. ಹಾಗಾಗಿ ರಾಕ್ಷಸರ ದೇವತೆಗಳ ಕಾಟ ನಶಿಸಿ ಹೋಗುತ್ತೆ, ರಾಕ್ಷಸರು ಬಲಿಷ್ಠರಾಗಬಹುದು ಅಂತ ಉದ್ದೇಶದಿಂದ ಮೂಲವಾದಂತಹ ವೇದಗಳನ್ನು ತೆಗೆದುಕೊಂಡು ಹೋಗಿದ್ದೆ ನೀರಿನಲ್ಲಿ ಹರಡಿಸಿರ್ತಾನೆ. ನೀರಿನಲ್ಲಿ ವೇಗವಾಗಿ ಚಲಿಸತಕ್ಕಂತಹ ಪ್ರಾಣಿ ಅಂತಂದ್ರೆ ಮೀನು. ಆಗ ಮೀನಿನ ಅವತಾರದಲ್ಲಿ ಬಂದು ಅಲ್ಲಿ ಶಿಷ್ಟರಕ್ಷಣೆ ಮಾಡಿ ವೇದಗಳನ್ನು ಉದ್ಧಾರ ಮಾಡಿ ಜಗತ್ ಕಲ್ಯಾಣವನ್ನು ಮಾಡಲು ಉದ್ದೇಶವಾಗಿ ಅವತಾರ ತಾಳಿದ್ದಾನೆ. ಬೇರೆ ಯಾವುದೋ ಉದ್ದೇಶವೂ ಇಲ್ಲ. ಕಮಟ ಹಂಗಹೀನಕಂ, ಇನ್ನು ಹಾಮಿ ಅವತಾರ. ದೇವಾಸುರರ ಯುದ್ಧದಲ್ಲಿ ಈ ವಾಸುಕಿ ಅಂತಕ್ಕಂಥ ಸರ್ಪವನ್ನ ಮಂತ್ರಾಚಲ ಪರ್ವತಕ್ಕೆ ಸುತ್ತಿ ಸಮುದ್ರ ಮಥನ ಮಾಡ್ತಾರೆ ರಾಕ್ಷಸರು ಮತ್ತು ದೇವತೆಗಳು. ಆ ಸಮುದ್ರ ಮಥನದಲ್ಲಿ ಮಂತ್ರಾಚಲ ಪರ್ವತ ನೀರಿನ ಆಳದಲ್ಲಿ ಮುಳುಗು ಹೋಗುತ್ತೆ. ಆಗ ಸ್ವಾಮಿ ಆಮೆ ಅವತಾರವನ್ನು ತಾಳಿ ಆ ಮಂತ್ರಾಚಲ ಪರ್ವತವನ್ನ ನೀರಿನ ಮಟ್ಟದಲ್ಲಿ ತಂದು ನಿಲ್ಲಿಸ್ತಾನೆ. ಆಗ ದೇವತೆಗಳು ಮತ್ತು ರಾಕ್ಷಸರು ಈ ಒಂದು ಸಮುದ್ರ ಮಥನ ಮಾಡಿದಾಗ ಕಾಮಧೇನು, ಕಲ್ಪವೃಕ್ಷ, ಐರಾವತ ಮತ್ತು ಅಮೃತ ಬರುತ್ತೆ. ಅಲ್ಲಿಯೂ ಅಮೃತವನ್ನ ದೇವತೆಗಳಿಗೆ ಹೊಡಿಸಿ ರಾಕ್ಷಸರಿಗೆ ವಿಷವನ್ನ ಬಳಸಿ ಅಲ್ಲಿಯೂ ಸಹ ಜಗತ್ ಕಲ್ಯಾಣಕ್ಕಾಗಿ ಅವತಾರವನ್ನು ತಾಳಿದ್ದಾನೆ ಹೊರತು ಬೇರೆ ಯಾವ ದುರುದ್ದೇಶವೂ ಇಲ್ಲ. ವರಾಹ ಕೇಶಂಚ ಹಂದಿ ಅವತಾರ. ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಅಂತಕ್ಕಂಥ ಇಬ್ಬರು ಸಹೋದರರಿರ್ತಾರೆ. ಆಗ ಹಿರಣ್ಯಾಕ್ಷ ಅಂತಕ್ಕಂಥ ನೋಡ್ತಾನೆ ಭೂಮಿಯನ್ನು ತನ್ನ ಕಕ್ಷೆಯನ್ನು ತಪ್ಪಿಸಿ ಆಕೆಯನ್ನು ನರಕದಲ್ಲಿ ಬಚ್ಚಿಟ್ಟಿರ್ತಾನೆ. ಹಾಗಾಗಿ ನರಕದಲ್ಲಿ ವಾಸ ಮಾಡ್ತಾರೆ, ದುರ್ನಾಥದಲ್ಲಿ ವಾಸ ಮಾಡೋ ಪ್ರಾಣಿ ಅಂತಂದ್ರೆ ಹಂದಿ. ಆಗ ಹಂದಿ ಅವತಾರ ತಾಳಿ ಕೋರೆ ಹಸುಗಳಿಂದ ಭೂದೇವಿನ ತನ್ನ ಕಕ್ಷೆಯಲ್ಲಿ ಇಟ್ಟು ಆ ಹಿರಣ್ಯಾಕ್ಷ ಅಂತಕ್ಕ ರಾಕ್ಷಸನ ಸಂಹಾರ ಮಾಡಿ ಅಲ್ಲಿಯೂ ಜಗತ್ ಕಲ್ಯಾಣವನ್ನು ಮಾಡಲು ಉದ್ದೇಶವಾಗಿ ಅವತಾರ ತಾಳಿದ್ದಾನೆ. ಬೇರೆ ಬೇರೆ ಯಾವ ದುರುದ್ದೇಶವೂ ಇಲ್ಲ. ನರಸಿಂಹ ಘೋರ ರೂಪಕಂ, ಇನ್ನು ನರಸಿಂಹಸ್ವಾಮಿಯ ಅವತಾರ. ಯಾಕೆಂತಂದ್ರೆ ಈ ಹಿರಣ್ಯಕಶಿಪು ಅಂತಕ್ಕಂಥ ರಾಕ್ಷಸ ಒಂದು ಬ್ರಹ್ಮದೇವನನ್ನು ಕುರಿತು ತಪಸ್ಸನ್ನು ಆಚರಣೆ ಮಾಡಿ ಒಂದು ವರವನ್ನು ಪಡ್ಕೊಂಡಿರ್ತಾನೆ. ಏನಂತ? ರಾತ್ರಿಯಲ್ಲಾಗಲಿ ಹಗಲಲ್ಲಾಗಲಿ, ಮನೆಯಿಂದ ಒಳಗಾಗಲಿ ಮನೆಯಿಂದ ಹೊರಗಾಗಲಿ, ಆಕಾಶದಲ್ಲಾಗಲಿ ಭೂಮಿಯಿಂದ ಆಗಲಿ, ಮನುಷ್ಯರಿಂದ ಆಗಲಿ ಅಥವಾ ಪ್ರಾಣಿಗಳಿಂದ ಆಗಲಿ ಅಥವಾ ಯಾವುದೇ ಆಯುಧಗಳಿಂದ ಆಗಲಿ ನನ್ನ ಪ್ರಾಣಹರಣ ಆಗಬಾರದು ಅಂತೇಳಿ ವರವನ್ನು ಪಡ್ಕೊಂಡಿರ್ತಾನೆ. ಹಾಗಾಗಿ ಭಕ್ತರನ್ನು ಸಂರಕ್ಷಣೆ ಮಾಡುವ ಸಲುವಾಗಿ ಆ ಕಡೆ ರಾತ್ರಿಯಲ್ಲ ಹಗಲು ಅಲ್ಲ, ಸಾಯಂ ಸಂಧ್ಯಾ ವೇಳೆ ಅರ್ಧ ಸೂರ್ಯ ಮುಳುಗಿರ್ತಾನೆ, ಇನ್ನೂ ಅರ್ಧ ಸೂರ್ಯ ಇರ್ತಾನೆ. ಅಂತಹ ಸಂಧಿ ಕಾಲದಲ್ಲಿ ಮನೆಯಿಂದ ಹೊರಗುವಲ್ಲ ಮನೆಯಿಂದ ಹೊಳಗುವಲ್ಲ, ಮನೆಯಿಂದ ಹೊರಗುವಲ್ಲ ಮನೆಯಿಂದ ಹೊಳಗುವಲ್ಲ, ಬಸಿಲಿನ ಮೇಲೆ ಆಕಾಶದಲ್ಲ ಭೂಮಿಯಲ್ಲ ತನ್ನ ತೊಡೆಗಳ ಮೇಲೆ ಇಟ್ಕೊಂಡು ಆಮೇಲೆ ಯಾವುದೇ ಆಯುಧಗಳಿಂದ ನಖಗಳಿಂದ ಆ ಕಡೆ ಮನುಷ್ಯ ಮತ್ತೆ ಈ ಕಡೆ ಪ್ರಾಣಿಲ್ಲ, ಅರ್ಧ ದೇಹ ಪ್ರಾಣಿದು ಅರ್ಧ ದೇಹ ಮನುಷ್ಯದು. ಅಂತಹ ಉಗ್ರವಾದಂತಹ ನರಸಿಂಹ ಅವತಾರದಲ್ಲಿ ಬಂದು ಹಿರಣ್ಯಕಶಿಪುವನ್ನು ಸದೆಬಡೆದು ಅವನನ್ನು ಸಂಹಾರ ಮಾಡಿ ಅಲ್ಲಿ ಭಕ್ತರನ್ನು ಸಂರಕ್ಷಣೆ ಮಾಡ್ತಾನೆ. ಅಲ್ಲಿಯೂ ಯಾವ ದುರುದ್ದೇಶವೂ ಇಲ್ಲ. ಅದು ಒಂದು ಲೋಕ ಕಲ್ಯಾಣಾತ್ಮಕವಾಗಿ ಅವತಾರವನ್ನು ತಾಳ್ತಾನೆ. ವಾಮನ ಕುಜ್ಜರು ಉಪಾಧ್ಯ, ಇನ್ನು ವಾಮನ ಅವತಾರ. ಈ ಭಕ್ತ ಪ್ರಹ್ಲಾದನ ಮಗ ವಿರೋಚನ ಮಹಾರಾಜ. ವಿರೋಚನ ಮಹಾರಾಜ ಮಗನೇ ಈ ಬಲಿಚಕ್ರವರ್ತಿ. ಬಲಿಚಕ್ರವರ್ತಿ ತಾತನ ಸದ್ಗುಣಗಳನ್ನು ಪಡ್ಕೊಂಡಿರ್ತಾನೆ. ಅವನು 1,000 ಯಜ್ಞಗಳನ್ನು ಮಾಡಿರ್ತಾನೆ. ಇನ್ನು ಒಂದೇ ಒಂದು ಯಜ್ಞ ಮಾಡಿದ್ದಾನೆ ಅಂದ್ರೆ ಅವನು ಇಂದ್ರ ಪದವಿಯಿಂದ ಕೂತ್ಕೊಂಡ್ಬಿಡ್ತಾನೆ. ಅದಿತಿ ಮಕ್ಕಳು ದೇವತೆಗಳು ಇದ್ದು ದ್ವಿತೀಯ ಮಕ್ಕಳಾಗಿರ್ತಾನೆ. ರಾಕ್ಷಸರು ಇಂದ್ರ ಪದವಿನಲ್ಲಿ ಕೂತ್ಕೊಳ್ಳೋದು ಸರಿಯಲ್ಲ ಅಂತ ಹೇಳಿದ್ರೆ ಮಹಾವಿಷ್ಣು ಮಾಯಾವಿಯಾಗಿ ಬಾಲ ಬ್ರಹ್ಮಚಾರಿಯಾಗಿ ಬಂದು ನನಗೆ 3 ಹೆಜ್ಜೆಗಳ ದಾನವನ್ನು ಕೊಡು ಅಂತ ಕೇಳ್ತಾನೆ. ಅವನು ಮಹಾದಾನವೀರ. ಹಾಗಾಗಿ 3 ಅವನು ಕೇಳ್ತಾನೆ ಬಲಿಚಕ್ರವರ್ತಿ, ನೀನಾದ್ರೂ ಪುಟ್ಟದಾಗಿದ್ಯಾ, ನಿನ್ನ ಪಾದಗಳಾದ್ರೂ ಪುಟ್ಟ ಪುಟ್ಟ ಪಾದಗಳು, 30 ಕೇಳಿದ್ರು ಕೊಡ್ತೀನಿ ಅಂದ್ರೆ ಇಲ್ಲ 3 ಹೆಜ್ಜೆಗಳು ಸಾಕಂತಾಗ ಸರಿ ಹಿಡು 1 ಹೆಜ್ಜೆ ಅಂತ ಇಲ್ಲಿ ಭೂಮಿ ಮೇಲೆ ಇರುತ್ತಾನೆ. ಇಡೀ ಭೂಮಂಡಲವನ್ನ ಅರ್ಪಿಸ್ತಾರೆ 1 ಹೆಜ್ಜೆಯಿಂದ. ಮತ್ತೊಂದು ಹೆಜ್ಜೆ ಹಿಡಿಯಂತ ತ್ರಿವಿಕ್ರಮ ಅವತಾರ ತಾಳಿ ಈ ಭೂಮಿ ಎಷ್ಟಿದೆ ಆಕಾಶದವರೆಗೂ ನನ್ನ ಅಷ್ಟೇ ಇದೆ ಅಂತ ಬಲಿಚಕ್ರವರ್ತಿ ಹೇಳಿದಾಗ ತ್ರಿವಿಕ್ರಮ ಅವತಾರವನ್ನು ತಾಳಿ ಇಡೀ ಆಕಾಶವನ್ನೆಲ್ಲ ವ್ಯಾಪಿಸ್ತಾನೆ. ಮತ್ತೊಂದು ಹೆಜ್ಜೆ ಹಿಡಿದ್ರೆ ನನ್ನ ತಲೆ ಮೇಲೆ ಇಡು ಅಂತ ಹೇಳ್ತಾನೆ. ಆಗ ಮಹಾವಿಷ್ಣು ಒಂದು ವರವನ್ನು ಕೊಡ್ತಾನೆ. ನೀನು ದ್ವಿತೀಯ ಮಗ ಅಂತಕ್ಕಂತಹ ಒಂದೇ ಒಂದು ಕಾರಣದಿಂದ ನಿನ್ನ ಸಂಹಾರ ಮಾಡ್ತಾ ಇದ್ದೀನಿ, ಆದ್ರೆ ನಿನಗೊಂದು ವರವನ್ನು ದಯಪಾಲಿಸ್ತೇನೆ. ಭೂಲೋಕದಲ್ಲಿ ಎಲ್ಲೇ ವಿಷ್ಣು ದೇವಾಲಯಗಳಲ್ಲಿ ವಿಷ್ಣುವಿಗೆ ನೈವೇದ್ಯ ಆದ ತಕ್ಷಣ ಬಲಿಪೀಠದಲ್ಲಿ ನಿನಗೆ ಬಂದ ನೈವೇದ್ಯವನ್ನ ಮಾಡ್ತಾ ಇರ್ತಾರೆ. ಇವತ್ತು ಅಷ್ಟೇ ನಾವು ವಿಷ್ಣು ದೇವಾಲಯಗಳಲ್ಲಿ ಸ್ವಾಮಿಗೆ ನೈವೇದ್ಯ ಆದ ತಕ್ಷಣ ಬಲಿಚಕ್ರವರ್ತಿ ಬಲಿಪೀಠದಲ್ಲಿ ಧ್ವಜಸ್ತಂಭದ ಮುಂಭಾಗದಲ್ಲಿ ಬಲಿಪೀಠ ಅಂತ ಕರಿತೀವಿ, ಅಲ್ಲಿ ನೈವೇದ್ಯವನ್ನ ಮಾಡ್ತೀವಿ. ಆ ವರವನ್ನ ದಯಪಾಲಿಸ್ತಾನೆ. ಹೀಗೆ ಎಲ್ಲ ಅವತಾರಗಳ ವಿಚಾರಗಳನ್ನ ಅವರು ಹೇಳ್ತಾ ಇದ್ದಾರೆ ಭಗವದ್ಭಕ್ತರೆ. ಇದೊಂದು ಅಸಮಂಜಸ ಇಲ್ಲಿ ಹೇಳೋದು ಅಂತ ಅನ್ಸುತ್ತೆ. ಆದರೂ ಇವತ್ತು ನಮ್ಮ ಧರ್ಮವನ್ನ ಕಾಪಾಡ್ಕೊಳ್ತಕ್ಕಂತಹ ಒಂದು ಆಜನ್ಮ ಸಿದ್ಧ ಹೊತ್ತು ನಮ್ಮದಾಗಿದೆ. ನಮ್ಮ ಧರ್ಮವನ್ನ ನಾವು ಉಳಿಸಬೇಕು. ಎಲ್ಲ ಧರ್ಮಗಳು ಶ್ರೇಷ್ಠ, ಯಾವುದು ಕೆಟ್ಟದ್ದು ಅಂತ ಹೇಳಲ್ಲ. ಆದ್ರೆ ನಮ್ಮ ಧರ್ಮ, ಹಿಂದೂ ಧರ್ಮ ಸನಾತನವಾಗಿರ್ತಕ್ಕಂತಹ ಧರ್ಮ. ಎಲ್ಲ ಧರ್ಮಗಳು ಎಲ್ಲಿಂದ ಹುಟ್ಟಿದೆ ಅಂತ ನಾವು ಹೇಳಬಹುದು, ಆದ್ರೆ ಹಿಂದೂ ಧರ್ಮ ಯಾವತ್ತೂ ಇದೆ ಹೇಳಿ ನೋಡೋಣ. ಇಲ್ಲಿದೆ ನೋಡಿ, ಮತ್ಸ್ಯಾವತಾರ ದುರ್ಗಂಧಂ ಕಮಟ ಅಂಗಹೀನಕಂ ವರಾಹ ಕೇಶಂಚ ನೃಸಿಂಹ ಘೋರ ರೂಪಕಂ. ಅಂದ್ರೆ ವೈಜ್ಞಾನಿಕವಾಗಿ ವಿಜ್ಞಾನದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಭೂಮಿಯ ಆಯುಷ್ಯ ಆರಂಭದ ಕಾಲದಲ್ಲಿ ಕೋಟ್ಯಾನುಕೋಟಿ ವರ್ಷಗಳ ಹಿಂದೆ ಭೂಮಿಯ ಮೇಲೆ ಜಲಜನಕ, ಆಮ್ಲಜನಕ, ಸಾರಜನಕ, ಇಂಗಾಲ ಅಂತಕ್ಕಂತಹ ಅನಿಲಗಳು ಗ್ಯಾಸಸ್ ಇತ್ತು. ಈಗ ನಾವು ಚಂದ್ರಲೋಕಕ್ಕೆ ಹೋಗ್ತಾ ಇದ್ದೀವಿ, ಮಂಗಳ ಗ್ರಹಕ್ಕೆ ಹೋಗ್ತಾ ಇದ್ದೀವಿ, ಅಲ್ಲೆಲ್ಲ ಈ ತರದಂತಹ ಗ್ಯಾಸಸ್ ಇದೆ. ಹಾಗೆ ಕೋಟ್ಯಾನುಕೋಟಿ ವರ್ಷಗಳ ಹಿಂದೆ ಭೂಮಿಯ ಮೇಲೂ ಇದೇ ಇರ್ತಕ್ಕಂತಹ ಅನಿಲಗಳಿತ್ತು. ಭಗವಂತನ ಒಂದು ಸೃಷ್ಟಿ ಆಗಬೇಕಂತೇಳಿ ಜಲಜನಕದ 2 ಪರಮಾಣುಗಳು, ಆಮ್ಲಜನಕದ 1 ಪರಮಾಣು H2O ಅಂದ್ರೆ ವಾಟರ್, ನೀರು ಸೃಷ್ಟಿ ಆಯಿತು ಭೂಮಿಯ ಮೇಲೆ.
ಆ ಭೂಮಿಯ ಮೇಲೆ ನೀರು ಸೃಷ್ಟಿ ಆದಾಗ ಪರಮಾತ್ಮ ಜೀವ ಸೃಷ್ಟಿ ಆಗಬೇಕಂತ ಹೇಳಿ ಕೋಟ್ಯಾನುಕೋಟಿ ವರ್ಷಗಳ ಆದ್ಮೇಲೆ ಜೀವ ವಿಕಾಸ ಬಂದಿತ್ತು. ಬರೀ ಜಲಚರ ಪ್ರಾಣಿಗಳೇ ಇತ್ತು. ಆ ವಿರುದ್ಧ ದಿಕ್ಕಿಗೆ ಆಮ್ಲಜನಕದ ಪ್ರಮಾಣಗಳು ಜಲಜನಕವನ್ನು ಸೋಕಿದಾಗ ಅವುಗಳ ಶಕ್ತಿ ಜಾಸ್ತಿ ಆಗ್ತಾ ಇತ್ತು. ಅದು ಮೊಟ್ಟ ಮೊದಲನೆಯದಾಗಿ ಜೀವದಿಂದ ಉತ್ಪತ್ತಿ ಆಯಿತು ಭೂಲೋಕದಲ್ಲಿ. ಅಲ್ಲಿಂದ ಏನಾಯ್ತು, ಆಯುಧ ಧರ್ಮದಲ್ಲಿ ಅಲ್ಲಿ ಬರೀ ಜಲಚರ ಪ್ರಾಣಿಗಳೇ ಇದ್ದಿತ್ತು. ಆಯುಧ ಧರ್ಮಕ್ಕೆ ಅನುಗುಣವಾಗಿ ಪರಮಾತ್ಮ ಮತ್ಸ್ಯಾವತಾರದಲ್ಲಿ ಬಂದ ಜಲಚರ ಪ್ರಾಣಿಗಳು ಮತ್ಸ್ಯಾವತಾರದಲ್ಲಿ ಬಂದು ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆಯನ್ನು ಮಾಡಿದ. ಅದಾದ್ಮೇಲೆ ಕೋಟ್ಯಾನುಕೋಟಿ ವರ್ಷ ಆಯ್ತು, ಜೀವ ವಿಕಾಸ ಹೊಂದುತ್ತಾ ಇತ್ತು. ಈ ಕಡೆ ಮಳೆ ಬಿದ್ದು ಭೂಮಿಯ ಮೇಲೆಲ್ಲ ಸಸ್ಯಶ್ಯಾಮಲ ಚೆನ್ನಾಗಿ ಹರಡಿ ಒಳ್ಳೆ ಗಾಳಿ ವಾತಾವರಣ ಇತ್ತು. ಆಗ ಉಭಯವಾಸಿ ಜೀವಿಗಳು ಆ ಕಡೆ ನೀರಿನಲ್ಲೂ ಈ ಕಡೆ ಭೂಮಿ ಮೇಲೂ ವಾಸ ಮಾಡ್ತಾ ಇರ್ತಕ್ಕಂಥ ಪ್ರಾಣಿಗಳಿದ್ದು ಆಯುಧ ಧರ್ಮಕ್ಕೆ ಅನುಗುಣವಾಗಿ ಅಲ್ಲಿ ಆಮೆಯ ಅವತಾರದಲ್ಲಿ ಬಂದ. ಆ ಕಡೆ ಭೂಮಿ ಮೇಲೂ ಈ ಕಡೆ ನೀರಿನಲ್ಲೂ ವಾಸ ಮಾಡ್ತಾ ಇತ್ತು. ಆಯುಧ ಧರ್ಮಕ್ಕೆ ಅನುಗುಣವಾಗಿ ಆಯ ಅವತಾರದಲ್ಲಿ ಬಂದು ಅಲ್ಲಿ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆಯನ್ನ ಮಾಡಿದ. ಅದಾದ್ಮೇಲೆ ಗೋಂಡಾರಣ್ಯ ಪ್ರದೇಶಗಳು ಬರೀ ತೂರುಗಳೇ ಇತ್ತು. ಆಯುಧ ಧರ್ಮಕ್ಕೆ ಅನುಗುಣವಾಗಿ ಅಲ್ಲಿ ವರಾಹ ಅವತಾರದಲ್ಲಿ ಬಂದು ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆಯನ್ನು ಮಾಡಿದ. ಅದಾದ್ಮೇಲೆ ಕೋಟ್ಯಾನುಕೋಟಿ ವರ್ಷಗಳಾಯಿತು, ಜೀವ ವಿಕಾಸ ಬಂದಿತು. ದೇಹ ಮಾತ್ರ ಮಾನವನ ದೇಹ, ಬುದ್ಧಿ ಪ್ರಾಣಿ ಬುದ್ಧಿ. ಆಯುಧ ಧರ್ಮಕ್ಕೆ ಅನುಗುಣವಾಗಿ ನರಸಿಂಹ ಅವತಾರದಲ್ಲಿ ಒಂದು ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆಯನ್ನು ಮಾಡಿದ. ಅದಾದ್ಮೇಲೆ ಪರಿಪೂರ್ಣವಾಗಿರ್ತಕ್ಕಂಥ ಧರ್ಮವನ್ನ 4 ಪಾದಗಳಲ್ಲಿ ನಡೆಸಬೇಕು ಅಂತ ಹೇಳಿ ರಾಮಾವತಾರದಲ್ಲಿ ಒಂದು ಧರ್ಮವನ್ನ 4 ಪಾದದಲ್ಲಿ ನಡೆಸಿದ. ಅದಾದ್ಮೇಲೆ ಮೋಸವನ್ನ ಮೋಸದಿಂದ ಹೊಡಿಬೇಕು, ಒಳ್ಳೆಯದನ್ನ ಒಳ್ಳೆಯದನ್ನ ಕಾಪಾಡಬೇಕು ಅಂತ ಕೃಷ್ಣ ಅವತಾರದಲ್ಲಿ ಬಂದ. ಈಗ ನೋಡಿ, ಪ್ರತಿಯೊಂದು ಧರ್ಮದಲ್ಲಿ ಪ್ರತಿಯೊಂದು ಯುಗದಲ್ಲೂ ಆಯಾ ಧರ್ಮಕ್ಕೆ ಅನುಗುಣವಾಗಿ ಪರಮಾತ್ಮ ಆಯಾ ರೂಪದಲ್ಲಿ ಬರ್ತಾನೆ. ಕಲಿಯುಗದಲ್ಲಿ ಯಾಕೆ ಬರ್ತಾನೆ? ಒಂದು ವೇಳೆ ಇವತ್ತೇನಾದ್ರೂ ಮಹಾವಿಷ್ಣುವು ನಮ್ಮ ಮುಂದೆ ಶಂಕ ಚಕ್ರ ಗದ ಖಡ್ಗ ಪದ್ಮ ಮುಸುಲ ವನಮಾಲಾದಿ ಪಾಶಾದಿಗಳನ್ನ ಧರಿಸಿಕೊಂಡು ನಮ್ಮ ಮುಂದೆ ಬಂದ್ಬಿಟ್ರೆ ಇವ್ನು ಯಾರು ನಾಟಕದಿಂದ ತಪ್ಪಿಕೊಂಡು ಬಂದ್ಬಿಟ್ಟಿದ್ದಾನೆ ಅಂತ ನಾವು ಹೇಳ್ತೀವಿ. ಹಾಗಾಗಿ ಇವತ್ತು ಯಾವ ರೂಪದಲ್ಲಿದ್ದಾನೆ ಭಗವಂತ ಅಂತಂದ್ರೆ ದೈವಂ ಮಾನುಷ ರೂಪೇಣ. ಕಲಿಯುಗದಲ್ಲಿ ಭಗವಂತ ಮನುಷ್ಯರ ರೂಪದಲ್ಲಿ ಇರ್ತಾನೆ, ಅಂದ್ರೆ ಗುರುಗಳ ರೂಪದಲ್ಲಿ ಇವತ್ತು ನಮ್ಗೆಲ್ಲ ಆಶೀರ್ವಾದ ಮಾಡ್ತಾ ಇದ್ದಾನೆ. ಆ ಗುರುಗಳ ರೂಪದಲ್ಲಿ ಬಂದು ಈ ಒಂದು ಸೇವಾ ಕೈಂಕರ್ಯವನ್ನ ಭಗವಂತ ವೀಕ್ಷಿಸ್ತಾ ಇದ್ದಾನೆ ಅಂತೆಲ್ಲ ನಾವು ಭಾವನೆ ಮಾಡ್ತೀವಿ. ಹೀಗೆ ಹೇಳಿ ನಮ್ಮ ಧರ್ಮ ಯಾವಾಗ ಹುಟ್ಟಿದೆ? ಹಿಂದೂ ಧರ್ಮ ಅಂತ. ಸನಾತನವಾಗಿರ್ತಕ್ಕಂಥ ಧರ್ಮ ನಮ್ದು ಹಿಂದೂ ಧರ್ಮ ಅಂದ್ರೆ ನಮ್ಮನ್ನು ನಾವೇ ಕೊಂಡ್ಕೊಳ್ತೀವಿ. ಯಾಕಂದ್ರೆ ಸಿಂಧೂ ನಾಗರಿಕತೆ ಹರಪ್ಪ ಮೊಹಂಜದಾರದಿಂದ ಈಚೆ ಅದು ಸುಮಾರು ಒಂದು 3 ವರ್ಷ 3,000-4,000 ವರ್ಷ 5,000 ವರ್ಷಗಳಿಂದ ಈಚೆ ಇರ್ತಕ್ಕಂಥದ್ದು. ಆದ್ರೆ ಹಿಂದೂ ಧರ್ಮ ಕೋಟ್ಯಾನುಕೋಟಿ ವರ್ಷಗಳಿಂದ ಭೂಮಿ ಯಾವತ್ತು ಸೃಷ್ಟಿ ಆಯ್ತು ಆವತ್ತಿನಿಂದಾನು ಇದೆ ಈ ಧರ್ಮ ಅಂತಕ್ಕಂಥದ್ದು. ಅದಕ್ಕೆ ಇದನ್ನ ಸನಾತನ ಧರ್ಮ ಅಂತ ನಾವು ಕರಿತೀವಿ. ಇದು ಅಸಮಂಜಸ ಹೇಳೋದು, ಆದ್ರೂ ಈ ವಿಚಾರ ಗೊತ್ತಿರಲಿ ಅಂತಕ್ಕಂಥ ಉದ್ದೇಶದಿಂದ ಹೇಳಿದೆ. ಆಗ ಕ್ಷೀರಸಾಗರ ಮಹಾರಾಜ ಹೇಳ್ತಾ ಇದ್ದಾನೆ ಋಷಿಮುನಿಗಳಿಗೆ, ಅಯ್ಯ, ನನ್ನ ಹಯ್ಯನಾಗ್ತಕ್ಕಂಥ ಮಹಾವಿಷ್ಣುವನ್ನ ನೀವು ಏನೊಂದು ತಿಳ್ಕೊಂಡಿದ್ದೀರಾ? ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಭೂಮಿ ವಿಶ್ವದ ಹೊರತು ಅತ್ಯನಿಷ್ಠ ದಶಾಂಗುಲಂ ಮಕ್ಕಳೇ. ಸಹಸ್ರ ಶಿರ್ಷಗಳು, ಸಹಸ್ರ ನೇತ್ರಗಳು, ಸಹಸ್ರ ಪಾದಗಳು, ಸಹಸ್ರ ಹಸ್ತಗಳಿಂದ ಶೋಭಾಯಮಾನವಾಗಿ ಬೆಳೆಸ್ತಾ ಇದ್ದಾನೆ. ಈ ಭೂಮಿಗೂ ಆಕಾಶಕ್ಕೂ ಎಷ್ಟೆತ್ತರೆಯೋ ಗೊತ್ತಿಲ್ಲ, ಅದಕ್ಕಿಂತ 10 ಹಂತರ ಹೆಚ್ಚಿಗೆ ಇದ್ದಾನೆ. ಅಂತವನನ್ನ ಹಯ್ಯನಾಗಿ ಪಡೆಯಕ್ಕೆ ನಾನು ಸಂತೋಷ ಪಟ್ಟಿದ್ದೆ, ನಾನು ಅದೃಷ್ಟ ಮಾಡಿದ್ದೆ. ಆದ್ರೆ ಈ ವಿಚಾರ ನನಗೆ ಮಾತ್ರ ಗೊತ್ತಿತ್ತು, ನನ್ನ ಹಳ್ಳಿಯನ ಘನತೆ ಗೌರವ ಏನು ಅಂತ. ಆದ್ರೆ ನನ್ನ ಸಭೆಯಲ್ಲಿ ಇಷ್ಟು ಜನ ಕೊಟ್ಟಿದ್ದಾರಲ್ಲ, ಅವ್ರಿಗೆಲ್ಲ ನನ್ನ ಹಳ್ಳಿಯನ ಘನತೆ ಗೌರವ ಏನು ಅಂತ ಗೊತ್ತಾಗ್ಲಿ ಅಂತಕ್ಕಂಥ ಉದ್ದೇಶದಿಂದ ನಾನು ನಿಮ್ಮನ್ನು ಪ್ರಶ್ನೆ ಮಾಡಿದ ದಿನ ಬೇರೆ ಯಾವ ದುರುದ್ದೇಶವೂ ಇಲ್ಲ ಅಂತ ಹೇಳಿದೆ. ಕ್ಷೀರಸಾಗರ ಮಹಾರಾಜ ಸಂತೋಷಭರಿತನಾಗಿ ಮಹಾಲಕ್ಷ್ಮಿಯ ಮಹಾವಿಷ್ಣುವಿಗೆ ಕೊಟ್ಟು ಕನ್ಯಾದಾನ ಮಾಡಲಿಕ್ಕೆ ಒಪ್ಕೊಳ್ತಾನೆ. ಕನ್ಯಾದಾನ ಮಾಡೋಕೆ ಮುಂಚೆ ಮೊದಲು ಇಲ್ಲಿ ನಿಶ್ಚಿತಾರ್ಥ ಆಗ್ತಾರೆ, ಅಂದ್ರೆ ಮಾತುಕತೆ ಮಾಡ್ಕೊಳ್ತಾ ಇದ್ದಾರೆ. ಮಾತು ಹಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಅಂದ್ರೆ ಮಾತುಕತೆ ಅಂದ್ರೆ ಅರ್ಧ ಮೊದಲು ಮುಗ್ದ ಹಾಗೆ ನಿಶ್ಚಿತಾರ್ಥ ಅಂತ. ಹಾಗಾಗಿ ಹಿಂದಿನ ಕಾಲದಲ್ಲಿ ವಧು ದಕ್ಷಿಣೆಯನ್ನು ಕೊಟ್ಟು ಕರ್ಕೊಂಡ್ ಬರ್ತಾ ಇದ್ರು. ಈಗ ಉಲ್ಟ ಹಾಕಿದ ವರದಕ್ಷಿಣೆ ಕೊಟ್ಟು ಕರ್ಕೊಂಡು ಬರೋದು. ಇಲ್ಲಿ ದಂಪತಿಗಳು ಸೀತಾ ಮಹಾದೇವಿ ಕಡೆಯವರು, ಈ ಕಡೆ ಶ್ರೀರಾಮಚಂದ್ರನ ಕಡೆಯವರು ಕೂತ್ಕೊಂಡಿದ್ದಾರೆ. ಈ ಸೀತಾರಾಮಚಂದ್ರರ ವಿವಾಹ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಶ್ರೀರಾಮಚಂದ್ರ ಏಕಪತ್ನಿ ವೃತಸ್ಥನಾಗಿರ್ತಾನೆ. ದಶರಥನ ಪುತ್ರ ಕಾಮೇಷ್ಟಿ ಯಾಗವನ್ನ ಮಾಡಿರ್ತಕ್ಕಂಥ ಫಲ ಶ್ರೀ ಮಹಾವಿಷ್ಣುವು ಶ್ರೀರಾಮಚಂದ್ರನಾಗಿ ದಶರಥನಲ್ಲಿ ತನೆಯನಾಗಿ ಜನ್ಮವನ್ನ ತಾಳ್ತಾನೆ. ಹೀಗಿರಬೇಕಾದ್ರೆ ಶ್ರೀರಾಮಚಂದ್ರ ವಿಶ್ವಾಮಿತ್ರರ ಹತ್ರ ಅನೇಕ ವಿಧವಾಗಿರ್ತಕ್ಕಂಥ ವಿದ್ಯಾಗಳನ್ನು ಶಸ್ತ್ರಾಭ್ಯಾಸಗಳನ್ನು ನಡೆಸ್ತಾ ಇರ್ತಾನೆ. ಒಮ್ಮೆ ವಿಶ್ವಾಮಿತ್ರರು ಅಯೋಧ್ಯೆಗೆ ಬಂದು ದಶರಥ ಅಪ್ಪಣೆಯನ್ನು ಪಡ್ಕೊಂಡಿದ್ದೆ ಯಾಗ ರಕ್ಷಣೆಗಾಗಿ ರಾಮ ಲಕ್ಷ್ಮಣರನ್ನು ಕರ್ಕೊಂಡು ಹೋಗ್ತಾನೆ. ರಾಮ ಲಕ್ಷ್ಮಣರನ್ನು ಕರ್ಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಯಾಗ ರಕ್ಷಣೆಗಾಗಿ ರಾಮ ಲಕ್ಷ್ಮಣರನ್ನು ಕರ್ಕೊಂಡು ಹೋಗ್ತಾರೆ. ಆಗ ತಾಟಕಿ ಅಂತಕ್ಕಂತಹ ರಾಕ್ಷಸಿಯನ್ನ ಸಂಹಾರ ಮಾಡ್ತಾನೆ. ಆದ್ರೆ ಗುರುವಿನ ಮಾತು ಹೆಣ್ಣನ್ನ ಸಂಹಾರ ಮಾಡೋದು ತಪ್ಪು ಗೊತ್ತು ರಾಮಚಂದ್ರ. ಯಾಕಂದ್ರೆ ಧರ್ಮವನ್ನ ಒಂದು ಕಿಂಚತ್ತು ಮೀರಿದವನಲ್ಲ, ಆದ್ರೆ ಗುರುಗಳ ಆಜ್ಞೆ ಪಾಲನೆ ಮಾಡಬೇಕು. ಗುರು ಆಜ್ಞೆ ನಡೆಸ್ತಕ್ಕಂಥದ್ದೇ ಧರ್ಮ ಅಂತ ಹೇಳಿದೆ. ತಾಟಕಿ ಅಂತಕ್ಕಂಥ ರಾಕ್ಷಸನನ್ನು ವಧೆ ಮಾಡ್ತಾನೆ. ಅದಾದ ಮೇಲೆ ಆ ಒಂದು ವಿಶ್ವಾಮಿತ್ರನ ಒಂದು ಆಶ್ರಮದಲ್ಲಿದ್ದಾಗ ಒಮ್ಮೆ ಸಾಯಂಕಾಲ ರಾತ್ರಿ ವೇಳೆ ಆಗಿರುತ್ತೆ. ಪರಮಾತ್ಮ ಶಯನೋತ್ಸವದಲ್ಲಿ ಇರ್ತಾನೆ. ಅದಾದ್ಮೇಲೆ ಬೆಳಗಿನ ಜಾವ ಸೂರ್ಯೋದಯ ಆಗುತ್ತೆ. ಸೂರ್ಯೋದಯ ಆದಾಗ ಶ್ರೀ ವಿಶ್ವಾಮಿತ್ರ ಮಹರ್ಷಿಗಳು ಆ ಆನಂದ ಮೂರ್ತಿಯಾಗಿರ್ತಕ್ಕಂಥ ಸುಂದರಾಂಗನಾಗಿರ್ತಕ್ಕಂಥ ಶ್ರೀ ಮಹಾವಿಷ್ಣು ಶ್ರೀರಾಮಚಂದ್ರನನ್ನು ನೋಡಿ ಮೊಟ್ಟ ಮೊದಲನೆಯದಾಗಿ ಶ್ರೀ ವಿಶ್ವಾಮಿತ್ರ ಹೇಳ್ತಾರೆ, ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ಧೂಲ ಕರ್ತವ್ಯಂ ದೈವಮಾತ್ಮಿಕಂ
उत्तिष्ठोत्तिष्ठ गोविंद उत्तिष्ठ गरुडध्वज उत्तिष्ठ कमलाकांत त्रैलोक्यं मंगलಂ ಕುರು. ಕೌಸಲ್ಯ ಸುಪ್ರಜನಾಗಿರ್ತಕ್ಕಂತಹ ಶ್ರೀರಾಮಚಂದ್ರ ಸೂರ್ಯನಾರಾಯಣ ಉದ್ಭವ ಆಗ್ತಾ ಇದ್ದಾರೆ, ಪೂರ್ವ ದಿಕ್ಕಿನಲ್ಲಿ ಉದಯಿಸ್ತಾ ಇದ್ದಾನೆ. ಹಾಗಾಗಿ ಹೆದ್ದೇಳು, ನಿನ್ನ ದೈಹಿಕ ಕಾರ್ಯಕ್ರಮಗಳನ್ನು ನೆರವೇರಿಸು, ಮುಂದಿನ ಕೈಂಕರ್ಯಗಳನ್ನು ನಾವು ನೆರವೇರಿಸೋಣ ಅಂತ ಹೇಳಿ ವಿಶ್ವಾಮಿತ್ರರು ಸುಪ್ರಭಾತವನ್ನು ಹೇಳಿದಾಗ ಎದ್ದಂತಹ ರಾಮ ಲಕ್ಷ್ಮಣರು ಆ ಒಂದು ಸ್ವಾಮಿಯ ಒಂದು ಅನುಜ್ಞೆ ಮೇರೆಗೆ ಆ ರಾಕ್ಷಸರನ್ನು ಸಂಹಾರ ಮಾಡಿ ಯಜ್ಞವನ್ನು ಸುಸೂತ್ರವಾಗಿ ಯಜ್ಞಾದಿ ಕೈಂಕರ್ಯವನ್ನು ಮಾಡ್ತಾರೆ. ಅದಾದ ಮೇಲೆ ವಿಶ್ವಾಮಿತ್ರರು, ನಾವು ಸಾಮಾನ್ಯವಾಗಿ ಎಲ್ಲ ರಾಮಾಯಣಗಳಲ್ಲಿ ಹೇಗಿದೆಯೋ ಗೊತ್ತಿಲ್ಲ, ವಾಲ್ಮೀಕಿ ರಾಮಾಯಣದಲ್ಲಿ ಹೇಗಿದೆ ಅಂತಂದ್ರೆ, ಅಹಲ್ಯ ಅಂತಕ್ಕಂಥವಳು ಗೌತಮ ಮಹರ್ಷಿಯ ಪತ್ನಿ. ಅವ್ರು ನೋಡ್ತಾರೆ, ಯಾಕಂದ್ರೆ ಕ್ಷತ್ರಿಯರಿಗೆ ಏನು ಆಸೆ ಅಂದ್ರೆ ಕನಸಿದ್ರೆ ಅದನ್ನ ಮೂಡಬೇಕು ಅಥವಾ ನಿಲ್ಲಬೇಕು ಅದನ್ನ ಹಿಡಿಯಬೇಕು ಅಂತಕ್ಕಂಥದ್ದು ಕ್ಷತ್ರಿಯರ ಆಸೆ. ಒಬ್ಬ ಬ್ರಾಹ್ಮಣಿಗೆ ಏನ್ ಆಗ್ತದೆ, ಒಂದು ಸುಕ್ಕು ಸುರುವನ ಒಂದು ಗಂಟೆನ ಸಿಕ್ಕರೆ ಅದು ಶಬ್ದ ಯಾಕೆ ಮಾಡ್ತಾರೆ, ಸುಕ್ಕು ಸುರುವನಲ್ಲಿ ಸಂದೇಹವನ್ನು ಇದು ಸ್ವಾಹಾಕಾರ ಯಾಕೆ ಕೊಡಬೇಕು ಅಂತ ಆಸೆ. ಈಗ ಒಬ್ಬೊಬ್ಬರಿಗೂ ಒಂದೊಂದು ಆಸೆ ಇರುತ್ತೆ. ಹಾಗೆ ಕ್ಷತ್ರಿಯರಿಗೆ ಆಸೆ ಏನು ಅಂತಂದ್ರೆ ಕನಸನ್ನು ನೋಡಿದ ತಕ್ಷಣ ಅದನ್ನು ಹಿಡಿಬೇಕು, ಅದನ್ನ ನಿಲ್ಲಬೇಕು, ಅದನ್ನ ಹಾಗೆ ನೋಡಬೇಕು ಅಂತ ಆಸೆ ಇರುತ್ತೆ. ಹಾಗಾಗಿ ಆ ಶಿವಧನಸನ್ನು ನೋಡಿಸು ಈ ಕ್ಷತ್ರಿಯ ಬಾಲಕರನ್ನು ನೋಡಲಿ ಅಂತ ಹೇಳ್ತಾನೆ. ಆಗ ಸರಿ, ರಾಮ ವಿಶ್ವಾಮಿತ್ರರ ಆಜ್ಞೆಯನ್ನು ಮೀರಕ್ಕಾಗೋದಿಲ್ಲ. ಜನಕ ಮಹಾರಾಜ ಮಾಡ್ತಾನೆ, ತನ್ನ ಸಹಸ್ರಾದ ಸೈನ್ಯವನ್ನ ಕಳಿಸಿದ್ದೆ 8 ಗಾಲಿಗಳ ಚಕ್ರ ಇರ್ತಕ್ಕಂತಹ ಬಂಡಿನಲ್ಲಿ ಇದ್ದು ಆ ಒಂದು ಶಿವಧನಸನ್ನು ತೆಗೆದುಕೊಂಡು ಆಸ್ಥಾನಕ್ಕೆ ಬರ್ತಾರೆ. ಆಗ ಶ್ರೀ ಮಹಾವಿಷ್ಣು ಸ್ವರೂಪನಾಗಿದ್ದ ಶ್ರೀರಾಮಚಂದ್ರ ತನ್ನ ಕಿರುಗಳಿಂದ ಶಿವಧನಸನ್ನ ಹೀಗೆ ಮೇಲೆ ನಿಲ್ತಾನೆ. ಅತ್ಯಂತ ಅಮೋಘವಾಗಿರ್ತಕ್ಕಂತಹ ಧನಸನ್ನ ಎತ್ತಿ ಹಿಡಿದಂತೆ ಆ ದಾರವನ್ನು ಹೂಡ್ತಾ ಇರಬೇಕಾದ್ರೆ ಶಿವಧನಸ್ಸು ಮುರಿಯುತ್ತೆ. ಆಗ ಸೀತಾದೇವಿ ಬಂದು ಅವನ ಕೊರಳಿಗೆ ಹಾರ ಹಾಕಲಿಕ್ಕೆ ಹೋಗ್ತಾರೆ. ಕರೀತಾರೆ ರಾಮಚಂದ್ರ, ಇಲ್ಲ ಸಾಧ್ಯ ಇಲ್ಲ, ಯಾಕಂತಂದ್ರೆ ನನ್ನ ಕರ್ತವ್ಯ, ನಾನು ಕ್ಷತ್ರಿಯನಾಗಿರೋದ್ರಿಂದ ಶಿವಧನಸನ್ನು ಮುರಿಯೋದು ನನ್ನ ಕರ್ತವ್ಯ. ಆದರೆ ಇಕ್ಷ್ವಾಕು ವಂಶದ ಬರ್ತಕ್ಕಂಥ ಸೊಸೆ ಯಾರಾಗಬೇಕು ನಿರ್ಣಯ ಮಾಡ್ತಕ್ಕಂಥ ನನ್ನ ತಂದೆ ದಶರಥ ಮಹಾರಾಜ ಅಂತ ಹೇಳಿದಾಗ, ಆಗ ವೈದೇಹಿ ಮಹಾರಾಜನಾಗಿರ್ತಕ್ಕಂಥ ಜನಕ ಮಹಾರಾಜ ತನ್ನ ತಂದೆ ತಾಯಿಗೆ ಕರೆ ಕಳಿಸ್ತಾನೆ. ಯಾರಿಗೆ? ದಶರಥ ಮಹಾರಾಜನಿಗೆ. ಆಗ ದಶರಥ ಮಹಾರಾಜ ವಸಿಷ್ಠ, ವಾಮದೇವ, ಜಾಬಾಲಿ, ಸಮಂತ ಮತ್ತೆ ಮಾರ್ಕಂಡೇಯ ಈ ಋಷಿಮುನಿಗಳೆಲ್ಲರನ್ನು ಪುರೋಹಿತರನ್ನ ಕರೆದುಕೊಂಡು ಆ ವೈದೇಹಿ ನಗರಕ್ಕೆ ಬರ್ತಾನೆ. ವೈದೇಹಿ ನಗರಕ್ಕೆ ಬಂದಾಗ ಸೀತಾದೇವಿಯನ್ನ ಶ್ರೀರಾಮಚಂದ್ರನಿಗೆ ಕೊಟ್ಟ, ಇನ್ನೊಂದು ಅಸ್ತ್ರ ಕೋಟಿ ಕೊಟ್ಟಿದ್ರೆ ಈ ಕೋಶ ನಿನ್ನ ಸ್ವಲ್ಪ ಮೇಲೆ ಹೇಳಬೇಕು ಅಂತ ಮನುಷ್ಯನಿಗೆ ಆಸೆ ಇರುತ್ತೆ. ಆದ್ರೆ ಆ ಪರಮಾತ್ಮನ ದಿವ್ಯವಾಗಿರ್ತಕ್ಕಂಥ ತಿರುಕಲ್ಯಾಣ ಮಹೋತ್ಸವನ್ನ ಶಿಶಿರ ಋತುವಿನ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ತೃತೀಯ ರವಿವಾಸರ ಭಾನುವಾರದ ದಿವಸ ಈ ಬಂಟ್ವಾಳ ನಗರದಲ್ಲಿ ಈ ಒಂದು ಮೈದಾನದಲ್ಲಿ ಗುರುಗಳ ಸಾನ್ನಿಧ್ಯದಲ್ಲಿ ಈ ಒಂದು ಸೇವಾ ಕೈಂಕರ್ಯ ನಡೀಬೇಕು, ಕಲ್ಯಾಣ ಆಗಬೇಕು ಬಲವಂತರಿಗೆ ಅಂತ ಆಸೆ ಇತ್ತು. ಹಾಗಾಗಿ ನಾವು ಪರಮಾತ್ಮನ ಒಂದು ಆಜ್ಞೆ ಇತ್ತು, ಅವನ ಅಪ್ಪಣೆ ಮೇರೆಗೆ ನಾವೆಲ್ಲ ಇವತ್ತು ಕಲ್ಯಾಣ ಮಂಟಪ ಇದ್ದು ಈ ಕಲ್ಯಾಣ ಮಂಟಪದಲ್ಲಿ ನಾವೆಲ್ಲ ಹಾಸೀನರಾಗಿದ್ದೇವೆ. ಇದುವರೆಗೂ ಸ್ವಾಮಿಯನ್ನ ತಾಯಾರು ನೋಡಿಲ್ಲ, ತಾಯಾರನ್ನ ಸ್ವಾಮಿಯವರು ನೋಡಿಲ್ಲ. ಯಾಕಂದ್ರೆ ಇಬ್ಬರಿಗೂ ಮಧ್ಯೆ ಒಂದು ಅಂತಃಪರದೆ ಇದೆ. ಅಂತಃಪರದಲ್ಲಿ ಹೇಳಿದೆ, ನಾನು ಆಗ್ಲೇ ಹೇಳಿದೆ, ಮೊದಲು ಯಾರು ಒಪ್ಪಿಗೆ ಬೇಕು, ತಾಯಾರು ಒಪ್ಪಿಗೆ ಬೇಕು. ಹಾಗಾಗಿ ಸೀತಾದೇವಿಗೆ ಹೇಳ್ತಾ ಇದ್ದಾರೆ, ಅಮ್ಮ ನೀನು ಕೈತಕ್ಕಂಥ ರಾಮಚಂದ್ರ ಹೇಗಿದ್ದಾನೆ ಅಂತ ಋಷಿಮುನಿಗಳು ಹೇಳ್ತಾ ಇದ್ದಾರೆ. ಭೂಪಾದೋ ಯಸ್ಕನಾಭಿರ್ಯದ ಸೂರ ನಿಲಶ್ಚಂದ್ರ ಸೂರ್ಯೌಚ ನೇತ್ರೇ ಕರ್ಣಾವಾಶ ಶಿರೋ ದ್ಯೋತ್ಪದಹನೋ ಯಸ್ಯ ವಾಸ್ತವಮಪ್ತಿ ಅಂತಸ್ತಂ ಯಸ್ಯ ವಿಶ್ವಂ ಸುರ ನರಕಗೋ ಭೋಗಿ ಗಂಧರ್ವ ದೈತ್ಯೈ ಚಿತ್ರಂ ರಮ್ಯತೆ ತಂ ತ್ರಿಭುವನೋಪುಷಂ ವಿಷ್ಣುಮೇಶಂ ನಮಾಮಿ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ.
ಮಾರ್ಗದರ್ಶನ ಮಾಡತಕ್ಕಂಥ ಕೆಲಸವನ್ನ ಗುರುಪೀಠದಲ್ಲಿ ಕೂತ್ಕೊಂಡವರು ಮಾಡಿದಾಗ ಮುಂದಿನ ಸಮಾಜ ಸುಂದರ ಸಮಾಜ ಆಗತ್ತೆ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ವೇದಿಕೆ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಕೂಡ ಗಣೇಶೋತ್ಸವವನ್ನು ಆಚರಣೆ ಮಾಡ್ತೀನಿ. ನಾನು ನಾಗಮಂಡಲವನ್ನು ದೊಡ್ಡದಾಗಿ ಮಾಡಿದ್ದೇನೆ. ಇವತ್ತು ಅನೇಕ ಕಡೆಗಳಲ್ಲಿ 9 ಕಡೆಗಳಲ್ಲಿ ಮಠಗಳನ್ನ ಸ್ಥಾಪನೆ ಮಾಡತಕ್ಕಂಥ ದೊಡ್ಡ ಕೆಲಸವನ್ನ ಸ್ವಾಮೀಜಿಯವರು ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕೂಡ ಬೇರೆ ಬೇರೆ ಕಡೆ ತನ್ನ ಶಿಷ್ಯ ವರ್ಗವನ್ನ ಇಟ್ಕೊಂಡು ಸಾಮಾಜಿಕ ಕಾಳಜಿಲ್ಲಂತ ಕಾರ್ಯಕ್ರಮ ಮಾಡೋದ್ರ ಜೊತೆಯಲ್ಲಿ ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕು ಅಂತ ಹೇಳ್ತಕ್ಕಂಥ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸಂದೇಶ ಅದು. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸಂದೇಶ ಅದು. ಆ ಸಂದೇಶವನ್ನ ಶಿರಸ ಪಾಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಹುಶಃ ಕನ್ಯಾಡಿಯಲ್ಲಿ ಶಾಲೆಗಳನ್ನ ಶುರು ಮಾಡಿ ಆ ಶಾಲೆಗಳು ಬಹುಶಃ ಬಡವರಿಗೆ ಶಿಕ್ಷಣ ಕೊಡೋದು ಮಾತ್ರವಲ್ಲ, ಅದು ಒಂದು ಗುರುಕುಲ ಪದ್ಧತಿಯ ರೀತಿಯಲ್ಲಿ ಇರಬೇಕು ಅಂತ ಹೇಳ್ತಕ್ಕಂಥ ಒಂದು ದೃಷ್ಟಿಯಲ್ಲಿ ಅದನ್ನು ಬಳಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇವತ್ತು ಬೇರೆ ಬೇರೆ ಪ್ರದೇಶದಲ್ಲಿ ಇಂತಹ ಕೆಲಸ ಮಾಡೋದಕ್ಕೆ ಇರಾದೆಯನ್ನು ಇಟ್ಕೊಳ್ತಕ್ಕಂಥ ಸ್ವಾಮೀಜಿಯವರಿಗೆ ನಮ್ಮ ವಿನಂತಿ, ಜೀವನದಲ್ಲಿ ಧರ್ಮವೊಂದೇ ಸುಖವನ್ನು ಕೊಲಬಿಡಬಲ್ಲದು. ಧಾರಣಾತ್ ಧರ್ಮ ಉಚ್ಯತೆ. ಧರ್ಮವನ್ನು ನೀನು ಆಧರಿಸಿದರೆ ಧರ್ಮ ನಿನ್ನನ್ನು ರಕ್ಷಿಸ್ತದೆ. ಧರ್ಮ ಹೇಗಿರ್ತದೆ? ನಮ್ಮ ಇಡೀ ಇಬ್ಬರು ನಾಯಕರು, ನಮ್ಮ ಈ ಭಾಗದ ಮಂತ್ರಿಗಳು ನಳಿನ್ ಕುಮಾರ್ ಕಟೀಲ್ ಅವರು ತುಂಬಾ ಸುಂದರವಾಗಿ ವೇದಾಂತವನ್ನೇ ಸ್ವಲ್ಪ ತೆಗೆದುಕೊಂಡು ಮಾತಾಡೋದು ತುಂಬಾ ಖುಷಿಯಾಯಿತು. ಲೌಕಿಕವಾಗಿ ಪಾರಮಾರ್ಥಿಕವಾಗಿ ಸಮಷ್ಟಿಗೆ ಯಾವುದೇ ಇದನ್ನು ತರ್ತದೆ, ಅದೇ ಧರ್ಮ. ಸಾಮಾನ್ಯ ಭಾಷೆಯಲ್ಲಿ ಹೇಳಿದ್ರೆ ನಮಗೆ ವಿನಾಕಾರಣ ಯಾರಾದರೂ ಅಪಪ್ರಚಾರ ಮಾಡಿದ್ರೆ, ಹೊಡಿದ್ರೆ, ಬಡಿದ್ರೆ ಮನಸ್ಸಿಗೆ ತುಂಬಾ ನೋವಾಗ್ತದೆ ಅಲ್ವಾ? ಅದೇ ತರ ನಿಮ್ಗೆ ಯಾರಾದರೂ ಹೊಡಿದ್ರೆ, ಬಡಿದ್ರೆ, ಅಪಪ್ರಚಾರ ಮಾಡಿದ್ರೆ ನೋವಾಗಲ್ವಾ? ಇದೇ ಧರ್ಮದ ಪ್ರಿನ್ಸಿಪಲ್, ಇದೇ ಧರ್ಮದ ಸಿದ್ಧಾಂತ. ಧರ್ಮವನ್ನು ಹೇಗೆ ನಾವು ತಿಳಿಯಬೇಕು? ಧರ್ಮ ಅಂದ್ರೆ ಬಹಳ ಸೂಕ್ಷ್ಮ ಅಂತೆ. ಮಹಾಭಾರತದಲ್ಲಿ ಭೀಷ್ಮರ ಹತ್ರ ದ್ರೌಪದಿ ಕೇಳ್ತಾರೆ, ಇದು ಧರ್ಮವೇ ಅಜ್ಜ ಅಂತ. ವಸ್ತ್ರಾಪರಣ ಆಗುವಾಗ ಧರ್ಮ ಸೂಕ್ಷ್ಮವನ್ನು ಹೇಳುವುದು ಭಾರಿ ಜಟಿಲ, ಭಾರಿ ಕಠಿಣ ಅಂತ ಹೇಳ್ತಾರೆ ಭೀಷ್ಮರು ಕೂಡ. ಹಾಗಿರುವಾಗ ಅದಕ್ಕೆ ಒಂದಷ್ಟು ನಿರಂತರ ಅಭ್ಯಾಸ ಬೇಕು. ನಮಗೆ ಬಹಳ ಖುಷಿ ಆಯ್ತು. ನಿಮ್ಮ ಭಾಗದ ಈಗ ಮಂತ್ರಿಗಳು ರಾಮಾಯಣದ ಒಂದು ತುಣುಕನ್ನು ಹೇಳಿದ, ಅಲ್ಲಿ ಪೂರ್ತಿ ರಾಮಾಯಣ ಇತ್ತು, ಪೂರ್ತಿ ರಾಮಾಯಣ ಇತ್ತು. ಜೀವನದಲ್ಲಿ ನಾವು ಸನಾತನ ಭಾರತದ ಹಿಂದೂ ಧರ್ಮದಲ್ಲಿ ಹುಟ್ಟುವುದೆಂದರೆ ಬಹಳ ಶ್ರೇಷ್ಠ ಅಂತ. ಈಗ ಅವ್ರು ಹೇಳಿದರು, ಜಾತಿ ಜನ್ಮಗತವೇ ಹೊರತು ಆತ್ಮಗತ ಅಲ್ಲ ಅಂತ. ಜಾತಿ ಜನ್ಮಗತ, ಜನ್ಮದಿಂದ ಬರ್ತದೆ, ಆತ್ಮಗತ ಅಲ್ಲ ಅಂತ. ಆತ್ಮವನ್ನು ಹೇಗೆ ನೀವು ಬೇರೆ ಮಾಡ್ತೀರಿ? ಈ ದೇಶಕ್ಕೆ ಸ್ವಲ್ಪ ಗಂಡಾಂತರಕಾರಿ ಬೆಳವಣಿಗೆ ಅಂದ್ರೆ ಒಂದು ಜಾತಿ ಮತ್ತೆ ಪಕ್ಷ ಅಂತ ಹೇಳಲಿಕ್ಕೆ ಬಯಸ್ತೇವೆ ನಾವು. ತುಂಬಾ ತುಂಬಾ ಕಠಿಣ. ಅಲ್ಲಲ್ಲಿ ಕಾಲಕಾಲಕ್ಕೆ ಜಾತಿಯೇ ಬೆಳಗನ್ನು ಎತ್ತಿ ಬೀಸುವುದು. ಯಾವುದೋ ಒಬ್ಬ ನಾಯಕನಿಗೆ ಅನ್ಯಾಯ ಇದ್ರೆ ಇಡೀ ಜಾತಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ಕೊಂಡು ಬರೋದು. ಯಾವುದೇ ಒಂದು ಪಕ್ಷಕ್ಕೆ ಅನ್ಯಾಯ ಇದ್ರೆ ಇಡೀ ಪಕ್ಷಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳ್ಕೊಂಡು ಬರೋದು. ಯಾವ ನ್ಯಾಯ, ಯಾವ ಧರ್ಮ ಅಂತ ನಮಗಂತೂ ಸನ್ಯಾಸಿಗಳಿಗೆ ಗೊತ್ತಾಗುದಿಲ್ಲ. ಒಬ್ಬ ವ್ಯಕ್ತಿಗೆ ಅನ್ಯಾಯ ಆದ್ರೆ ಆ ವ್ಯಕ್ತಿ ತನಗೆ ಅನ್ಯಾಯ ಆಗಿದಂತೆ ಎಗ್ರೌಂಡ್ ಪಾರ್ಟಿ ಕ್ಯಾನ್ ಅಪ್ರೋಚ್ ದಿ ಕೋರ್ಟ್. ಅನೇಕ ವಕೀಲರಿದ್ದಾರೆ. ಎಗ್ರೌಂಡ್ ಪಾರ್ಟಿ ಕಾನೂನಿನ ಒಂದು ನ್ಯಾಯಸ್ಥಾನಕ್ಕೆ ಹೋಗಿ ನ್ಯಾಯವನ್ನು ಪಡೆಯಬೇಕಲ್ವಾ? ಉತ್ತರ ಕನ್ನಡದ ನಮ್ಮ ಶಿಷ್ಯರಿದ್ದಾರೆ, ಭಾಗಮಾಸು ಅನೇಕ ಜನ ಎದುರು ಕೂತಿದ್ದಾರೆ. ಅಲ್ಲಿ ಒಂದು ಹುಡುಗಿಗೆ ಎಕ್ಸಾಮ್ ನಲ್ಲಿ ಬರೆಯಲಿಕ್ಕೆ ತೊಂದರೆ ಆಯ್ತು ಅಂತ ಮುಳ್ಳು ಚುಚ್ಚಿಕೊಂಡಿತ್ತು. ಮುಳ್ಳು ಚುಚ್ಚಿಕೊಂಡಾಗ ಪ್ರಚಾರ ಆಯಿತು, ಮುಸಲ್ಮಾನರು ಹುಡುಗಿ ಚೂರಿ ಹಾಕಿದ್ದಂತೆ. ಅಲ್ಲಿ ಹೋಗಿ ಒಂದು 2 ಮಸೀದಿಗೆ ಬೆಂಕಿ ಕೊಟ್ಬಿಟ್ರು. ಇದೆಲ್ಲ ಏನಾಗಿದೆ ಈ ದೇಶದಲ್ಲಿ? ರಾಜಕಾರಣ ಒಂದು ಕೆಟ್ಟ ವಸ್ತು ಆಗಿದೆ. ಅದಕ್ಕೆ ಲಗಾಮೇ ಇಲ್ಲ ರಾಜಕಾರಣಕ್ಕೆ. ದೇಶದಲ್ಲಿ ಏನು ನಡೀತಿದೆ? ಇಂತಹ ಪಕ್ಷದ ಸರ್ಕಾರ ನಾವೆಡ್ತಿದ್ವಿ. ಎಂತಹ ಸರ್ಕಾರ? ಸರ್ಕಾರವು ನಮ್ಮ ಡೆಮಾಕ್ರೆಟಿಕ್ ಇದೆ, ಎಲ್ಲ ಸಂವಿಧಾನಾತ್ಮಕವಾಗಿ ನಡೆಯೋದು. ಪಕ್ಷದ ಸರ್ಕಾರ ಅಂದ್ರೆ ಇನ್ನೊಂದು ಕಡೆಗೆ ಜಾತಿ. ನಾನು ಆಗಲೇ ಹೇಳಿದರೆ ಯಾವುದೇ ಒಂದು ಸೀಮಿತವಾದಂತಹ ಕೂಟಕ್ಕೆ ಒಂದು 4 ಜನರಿಗೆ ಅಥವಾ ಒಬ್ಬನಿಗೆ ಅನ್ಯಾಯ ಆದ್ರೆ ಇಡೀ ಜಾತಿಗೆ ಅನ್ಯಾಯ. ಎಷ್ಟು ಸರಿ? ಜಾತಿ ಅಂದ್ರೆ ಏನು ನಮ್ಮ ಪ್ರಶ್ನೆ. ಒಂದು ಸಲ ಶಂಕರಾಚಾರ್ಯರಿಗೂ ಸ್ವಲ್ಪ ಇದಿತ್ತು, ರಜೋಗುಣ, ತಮ್ಮ ಸ್ವಲ್ಪ ಭಾವನೆ ಬಂದಿತ್ತು. ಅವರು ವಾರಣಾಸಿಯಲ್ಲಿ ಈಗ ಸಂಧ್ಯಾ ವಂದನೆಗೆ ತಯಾರಾಗಿದ್ದಾರೆ. ಸಡನ್ ಆಗಿ ಒಬ್ಬ
ಚಂಡಾಲ ಎದುರು ಬರ್ತಾನೆ, ಸ್ವಲ್ಪ ತಾಯ್ಕೊಂಡಾಗ ಹೋಗ್ತಾನೆ. ಹೇ ಚಂಡಾಲ, ಯು ಆರ್ ಪೊಲ್ಯೂಟೆಡ್ ಮೈ ಸ್ಟೇಜ್, ಗ್ರೇಟ್ ಗುರು, ಗ್ರೇಟ್ ಮಾಸ್ಟರ್ ಶಂಕರಾಚಾರ್ಯ ಅಂತ ಹೇಳ್ತಾನೆ. ಹೂ ಇಸ್ ದಿ ಮಾಸ್ಟರ್, ಮಾಸ್ಟರ್ ಫಾರ್ ಹೋಮ್ ಅಂತ ಹೇಳ್ತಾನೆ ಚಂಡಾಲ. ಯಾರು ಮಾಸ್ಟರ್? ಯಾರಿಗೆ ಮಾಸ್ಟರ್ ಅಂತ? ಯು ಡೋಂಟ್ ನೋ, ಈ ಇಸ್ ದಿ ಸ್ಕಾಲರ್ ಆಫ್ ಫೋರ್ ವೇದಾಸ್, ಈಸ್ ದಿ ರಿಪೋಸಿಟರ್ ಆಫ್ ಆಲ್ ಹಿಂದೂ ಸ್ಕ್ರಿಪ್ಚರ್ಸ್, ಹಿಂದೂ ಸಿದ್ಧಾಂತಗಳಿಗೆಲ್ಲ ಬರೆದವ, ಅವನನ್ನು ಅವಮಾನ ಮಾಡಿದ್ದೆ ಅಂತ ಹೇಳ್ತಾನೆ. ಆಗ ಚಂಡಾಲ ನೆಗಾಡ್ತಾನೆ. ಅವನು ಹೇಳ್ತಾನೆ, ನೋಡು, ಇಫ್ ಯು ರೆಫರಿಂಗ್ ದಿಸ್ ಬಾಡಿ ಈಸ್ ಮೇಡ್ ಅಪ್ ಆಫ್ 5 ಎಲಿಮೆಂಟ್ ಲೈಕ್ ಯುವರ್ಸ್. ನಿನ್ನ ಶರೀರ ಯಾವ ಮೂಲಭೂತ ಧಾತುವಿಂದಾಗಿದೆ ಅದೇ ಮೂಲಭೂತ ಧಾತುವಿನ ನನ್ನ ಶರೀರ ಆಗಿದೆ ಅಂತೆ ಶಂಕರ ಹತ್ರ ಚಂಡಾಲವಾದ ಮಾಡ್ತಾನೆ. ಇಫ್ ಯು ರೆಫರಿಂಗ್ ದಿಸ್ ಆತ್ಮ ಇಸ್ ಪರ್ವೇಡಿಂಗ್ ಆಲ್ ಓವರ್ ದಿ ಯೂನಿವರ್ಸ್ ಅಂತ ಹೇಳ್ತಾನೆ. ನೀನು ಆತ್ಮವನ್ನು ರೆಫರ್ ಮಾಡಿದ್ರೆ ಆತ್ಮ ಯೂನಿವರ್ಸಲ್ ಆಗಿದೆ. Thus the external composition is connected to the internal water. These changes the internal water ಅಂತ ಹೇಳ್ತಾನೆ. ಒಂದು ಪಾತ್ರೆಯಲ್ಲಿ ನೀರು ಇಟ್ಟಿದ್ದರೆ ಅಲ್ಲಿ ಸೂರ್ಯ ಹೊಳಿತಾ ಇದ್ದಾನೆ, ಆ ಪಾತ್ರೆಯ ಗುಣಲಕ್ಷಣ ನೀರಿಗೆ ಬರ್ತದ. Thus the body nature changes the internal atmas ಪರಬ್ರಹ್ಮಾಸ್ ಅಂತ ಹೇಳ್ತಾರೆ. ಈ ಬಾಡಿಯ ನೇಚರ್ ಪರಬ್ರಹ್ಮವನ್ನು ಬದಲು ಮಾಡ್ತಾನೆ ಅಂತ ಶಂಕರ ಹೇಳ್ತಾರೆ. How can you discriminate this body is Chandala, this body is Brahma? How can you discriminate ಅಂತ ಪ್ರಶ್ನೆ ಮಾಡ್ತಾನೆ. ಹಾಗಿರುವಾಗ ಜಾತಿಯಿಂದ ಏನಯ್ಯ ಅಂತ ನಮ್ಗೆ ಅರ್ಥ ಆಗುದಿಲ್ಲ. ಕಾಲ ಕಾಲಕ್ಕೆ ನಮ್ಗೆ ಎಲ್ಲಿಯೂ ವೇದ ಉಪನಿಷತ್ನಲ್ಲಿ ಸಿಗಲಿಲ್ಲ. ಚಾತುರ್ವರ್ಣ ಮಯ ಶಸ್ತ್ರ ಗುಣಕರ್ಮ ವಿಭಾಗ ಅಂತ ಹೇಳಿ, ಚಾತುರ್ವರ್ಣ ಮಯ ಶಸ್ತ್ರ ಗುಣಕರ್ಮ ವಿಭಾಗ. ಯಾರು ಶ್ರೇಷ್ಠವಾದಂತಹ ಅಧ್ಯಾತ್ಮ ವಿದ್ಯೆಯನ್ನ ಯಾಗ ಯಜನ ಅಧ್ಯಯನ ಅಧ್ಯಾಪನ ಮಾಡಿಕೊಂಡಿರ್ತಾನ ಅವರನ್ನು ಬ್ರಾಹ್ಮಣ ಅಂತ ಹೇಳಲ್ಪಟ್ಟಿತು. ನಿತ್ಯ ನಿರಂತರ ಭಗವಂತರ ಸಾಧನೆಯನ್ನು ಮಾಡುತ್ತಾ ಧ್ಯಾನ ಪೂಜೆ ಕೈಂಕರ್ಯವನ್ನು ಮಾಡುತ್ತಾ ಜಗತ್ತಿನ ಹಿತಕ್ಕಾಗಿ ಯಾರು ಕೈಂಕರ್ಯ ಮಾಡ್ತಾನೆ ಅದು ಬ್ರಾಹ್ಮಣ ವರ್ಣ ಅಂತ ಹೇಳಲ್ಪಟ್ಟು, ಜಾತಿ ಅಂತ ಹೇಳಲಿಲ್ಲ. ಆದ್ರೆ ಕೆಳಗೆ ಬಂದು ಯಾರಿಗೆ ಭುಜಬಲ ಇದೆ, ಶಕ್ತಿ ಇದೆ, ಇಲ್ಲಿ ನಲಿನ್ ಕುಮಾರ್ ಕಟೀಲ್ ಇದ್ದಾರೆ, ನಮ್ಮ ರಮಣಾತ್ರಯ್ಯ ಇದ್ದಾರೆ, ಅವರನ್ನು ಕ್ಷತ್ರಿಯರು ಅಂತ ಹೇಳಲ್ಪಟ್ಟಿತ್ತು. ತಾಕತ್ತಿರುವವರು, ಜನರ ಸೇವೆ ಮಾಡುವವರು, ಅವರಿಗೆಲ್ಲ ಏನು ಬೇಕು ನೋಡಿ ಅದನ್ನು ಸಪ್ಲೈ ಮಾಡಲಿಕ್ಕೆ ಒಬ್ಬ ವೈಶ್ಯ ಅಂತ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿದ್ರು. ಅವರ ಬೇಕುಗಳಿದೆಯಲ್ಲ, ಅವರ ಡಿಮಾಂಡ್ಸ್ ಅನ್ನು ಫುಲ್ಫಿಲ್ ಮಾಡಲಿಕ್ಕೆ ಕ್ಷತ್ರಿಯ ಅಂತ ಹೇಳಿದ ವೈಶ್ಯನನ್ನು ನೇಮಕ ಮಾಡಿದ್ರು. ಅವರೆಲ್ಲರಿಗೂ ಸಹಾಯ ಮಾಡಲಿಕ್ಕೆ ಶೂದ್ರ ಎಂಬ ವರ್ಣವು ತಯಾರಾಯಿತು. ಆಗಿರುವಾಗ ಎಲ್ಲಾ ವರ್ಣಾಶ್ರಮ ಧರ್ಮಕ್ಕೆ ಯಾವುದೇ ಆದಂತಹ ಇಂಪಾರ್ಟೆನ್ಸ್ ಇದೆ, ಅಲ್ಲಿ ಶ್ರೇಷ್ಠ ಕನಿಷ್ಠ ಅಂತ ಯಾವುದಿಲ್ಲ. ಸಂತೃಪ್ತಿ ಆದಂತಹ ಪಾದಪೂಜೆಯನ್ನು ಮಾಡಿದ್ದೀರಿ. ಮುಂದಕ್ಕೆ ಶ್ರೀರಾಮಚಂದ್ರನ ಮತ್ತೆ ಹೆಚ್ಚು ವಿಶಿಷ್ಟವಾದಂತಹ ವಿಚಾರ ತಿಳ್ಕಂತ ರಾಮ ಪಟ್ಟಾಭಿಷೇಕ ಎಂಬ ಕಥಾನಕ ಯಕ್ಷಗಾನ ನಡೆಯುತ್ತಿದೆ. ಆಗಿರುವಾಗ ನೀವೆಲ್ಲ ಪುಣ್ಯಾತ್ಮ ಅಂತ ಹೇಳ್ಬೋದು. ಆ ಭಗವಂತನ ವಿಚಾರದಲ್ಲಿ ತಿಳ್ಕೊಳ್ಳಿಕ್ಕೆ ಎಲ್ಲ ಬಹಳಷ್ಟು ದೂರದಿಂದ ಬಂದಿದ್ದೀರಿ. ಅದಕ್ಕಿಂತ ಮುಖ್ಯವಾಗಿ ನಮ್ಮ ರಾಮಕ್ಷೇತ್ರ ಸಮಿತಿಯ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು ಗ್ರಾಮ ಗ್ರಾಮಕ್ಕೆ ಹೋಗಿ ಬಿಸಿಲು ಎಣಿಸದೆ ಎಲ್ಲ 84 ಗ್ರಾಮಕ್ಕೆ ಹೋಗಿ ಸಂಘಟನೆ ಮಾಡಿದ್ದೀರಿ. ಅಲ್ಲಿ ಕೂಡ ಹೋಗುವ ಆ ಭಗವಂತನ ಭಕ್ತಿಯಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ, ನಂಬಿಕೆಯಿಂದ ನಿಮ್ಮ ಜೀವನಕ್ಕೆ ಮುಡಿಪಾಯಿ ಕೊಟ್ಟಿದ್ದೀರಿ. ಯಾವತ್ತೂ ನಾವು ಹೇಳ್ತೇವೆ, ನೀವು ಅದಕ್ಕೆ 1 ರೂಪಾಯಿ ಕೊಟ್ಟರೆ ಒಂದು ಭತ್ತವನ್ನು ಜಗತ್ತಿಗೆ ಬಿತ್ತಿದ್ರೆ 10 ಭತ್ತದ ತೆನೆಯಾಗಿ ಹೊರಗೆ ಬರ್ತದಂತೆ. ಸ್ವಲ್ಪ ಟ್ಯಾಕ್ಸ್ ಅನ್ನು ಸರ್ಕಾರ ಕೊಟ್ಟರೆ 100 ಯೋಜನೆಯಾಗಿ ಈ ಮಂತ್ರಿಗಳಿದ್ದಾರೆ, 100 ಯೋಜನೆಯಾಗಿ ಹೊರಗೆ ಬರ್ತದಂತೆ. 100 ಇಲ್ಲಿ ರಕ್ತ ಹೃದಯದಲ್ಲಿ ಉತ್ಪತ್ತಿ ಆದ್ರೆ ಇಡೀ ಶರೀರಕ್ಕೆ ಕಳಿಸಿಬಿಟ್ಟು. ಹಾಗೆ ಕೊಡುವಿಕೆಯಲ್ಲಿ ಅಷ್ಟು ಶಕ್ತಿ ಇದೆ. ನಿಮ್ಮ ಶ್ರಮವನ್ನು ಕೊಟ್ಟಿದ್ದೀರಿ, ಪರಿಶ್ರಮವನ್ನು ಕೊಟ್ಟಿದ್ದೀರಿ, ದಾನವನ್ನು ಮಾಡಿದ್ದೀರಿ. ನಿಮಗೆ 10 ಪಾಲಾಗಿ 100 ಪಾಲಾಗಿ ಹಿಂದೆ ಕೊಡ್ತಕ್ಕಂಥ ಶಕ್ತಿ ಆ ಪ್ರಭುವಿನ ದರ್ಬಾರ್ನಲ್ಲಿದೆ. ಆಗಿರುವಾಗ ಇಂತಹ ಕಾರ್ಯಕ್ರಮಕ್ಕೆ ಕೈಜೋಡಿಸುತ್ತೆ ಎಲ್ಲ ಸದ್ಭಕ್ತರಿಗೆ ನನ್ನ ಆರಾಧ್ಯ ದೇವರಾದಂತಹ ಶ್ರೀರಾಮಚಂದ್ರ ದೇವರ ಪೂರ್ಣ ಆಶೀರ್ವಾದ ಅನುಗ್ರಹ ಇರಲಿ ಅಂತ ಹೇಳ್ತಾ ಒಂದೆರಡು ಮಾತನ್ನ ಭಗವತ್ ಸನ್ನಿಧಿಗೆ ಅರ್ಪಿಸ್ತಾ ಇದ್ದೇನೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್.